MLC ಎಲೆಕ್ಷನಲ್ಲಿ ಕಾಂಗ್ರೆಸ್ ಪಾರ್ಟಿಯಿಂದ ಕಂಟೆಸ್ಟ್ ಮಾಡಿ ಸೋತೋದೆ. ಇವತ್ತು ಏನಿದ್ದೀನಿ ನಾನು DK ಶಿವಕುಮಾರ್ ಸಾಹೇಬ್ರಿಂದಾನೇ ಇದ್ದೀನಿ. ಒಂದ್ ಕಡೆ DK ಶಿವಕುಮಾರ್ ಸಾಹೇಬ್ರು ನಮ್ಗೆ ಅನ್ನ ಹಾಕೋ ದೇವರು, ಒಂದು ಕಡೆ 21,000 ಜನ ನನ್ಗೆ ಮತ ಕೊಡೋರು. ನಾನು ಆವತ್ತು ಕಂಟೆಸ್ಟ್ ಮಾಡಿರ್ಲಿಲ್ಲ ಅಂದ್ರೆ ಎಷ್ಟೋ ಜನ ಸೂಸೈಡ್ ಮಾಡ್ಕೊಳ್ತಾ ಇದ್ರು. KGF ಬಾಬು ಪರವಾಗಿ 21,000 ನಿಂತ್ಕೊಂಡ್ರು. ನಾನು ಏನಿಲ್ಲ, ಒಂದು ಖಾದರ್ ಶರೀಫ್ ಗಾರ್ಡನ್ ಅಲ್ಲಿ ಒಂದು ಸ್ಲಮ್ ಅಲ್ಲಿ ಹುಟ್ಟಿದ್ದು ಹುಡುಗ. ನನ್ಗೆ ಶ್ರೀಮಂತ ಅಂತ ನೋಡಿ ಯಾರು ಓಟ್ ಕೊಟ್ಟಿಲ್ಲ. ನಮ್ಮಲ್ಲಿ ಸ್ಲಮ್ ಅಲ್ಲಿ ನಮ್ಮಲ್ಲಿ ಒಬ್ಬನು, ಅದು KGF ಬಾಬು ಅಂತ ಹೇಳ್ಬಿಟ್ಟು ನನ್ಗೆ. ಬೆಂಗಳೂರು ಸಿಟಿಯಲ್ಲಿ ಸ್ಲಮ್ಗಳು ಇದೆ. ಅಷ್ಟು ಸ್ಲಮ್ಗಳಿಗೆ ನನ್ನ ಸ್ವಂತ ಹಣದಿಂದ 10,000 ಮನೆಗಳು ಕಟ್ಕೊಡ್ಬೇಕಂತ ತೀರ್ಮಾನ ಮಾಡಿದ್ದೀನಿ. 300 ಮನೆ ಕಟ್ಕೊಟ್ಟೆ. ಆ ಪಾಪದಲ್ಲಿ ಒಂದು ಹೋದೆ. 2 ಲಕ್ಷ ಮಕ್ಕಳಿಗೆ 5,000 ರೂಪಾಯಿ ಸ್ಕಾಲರ್ಶಿಪ್ ಕೊಟ್ಟೆ. ಆ ಪಾಪದ ಮಾಡಿದೆ ಅಂತ ಹೇಳ್ಬಿಟ್ಟು ನನ್ನ ಮೇಲೆ 8 ಕೇಸ್ ಹಾಕಿ ನನಗೆ ಅಪರಾಧಿ ಮಾಡಿಬಿಟ್ರು. ಆವತ್ತು ದಾನಿನ ನಾನು, ಇವತ್ತು ದಾನಿನೇ. ಆವತ್ತು ಯಾರಿಗೂ ಗೊತ್ತಾಗ್ತಾ ಇರ್ಲಿಲ್ಲ, ಇವತ್ತು ಎಲ್ಲಾರ್ಗೂ ಗೊತ್ತಾಗ್ತಾ ಇದೆ. ನಿಮ್ಮ ಚೈಲ್ಡ್ಹುಡ್ ಲೈಫ್ ಎಲ್ಲ ಹೆಂಗಿತ್ತು ಸರ್? ಎಲ್ಲ ಬಡತನ ಲೈಫು. ನಮ್ಮ ತಾಯಿಗೆ 14 ಜನ ಮಕ್ಕಳು. ನಾನೇ ಫಸ್ಟ್ ಸ್ಕೂಲ್ ಬಿಟ್ಟು ಆಟೋ ತುಳಿತಾ ಇದ್ದೆ. ಆಟೋ ಡ್ರೈವರ್ ಆದೆ. ಒಂದು ಆಕ್ಸಿಡೆಂಟ್ ಆಯ್ತು. ಆಕ್ಸಿಡೆಂಟ್ ಆಗಿ ಈ ಕಾಲು ಫ್ರಾಕ್ಚರ್ ಆಯ್ತು. ಸಿಂಗಾಪುರ್ ಸಿಟಿ ಮಾಡ್ತೀವಿ ಚಿಕ್ಕಪೇಟೆಗೆ. ಯಾಕಂದ್ರೆ ನನ್ನ ಹತ್ರ ದುಡ್ಡು ಇದೆ, ನನ್ನ ಹತ್ರ ಜನನೂ ಇದ್ದಾರೆ. ಬೆಂಗಳೂರು ಸಿಟಿಯಲ್ಲಿ ಇರೋ ಸ್ಲಮ್ನವ್ರಿಗೆ ಸಂಪಾದನೆಯಲ್ಲಿ 25% ಕೊಡ್ತೀನಿ ಅಂತ ಹೇಳಿದೀನಿ. ಅದು ಸತ್ಯ ಸತ್ಯ ಸತ್ಯ. ಸರ್, ಜೀವನದಲ್ಲಿ ಯಾವಾಗಾದ್ರೂ ನಿಮ್ಗೆ ತುಂಬಾ ಬೇಜಾರಾಗಿದ್ಯಾ? ಅಯ್ಯೋ, ಡೈಲಿ ಬೇಜಾರಿದೆ. ನಿಮ್ಮ ಹತ್ರ ಎಷ್ಟು ಕಾರ್ ಕಲೆಕ್ಷನ್ಸ್ ಇದೆ ಸರ್? ನನ್ನ ಹತ್ರ 3 ರೋಲ್ಸ್ ಸೈಜ್ ಇದೆ, 1 ವೆಲ್ಫೇರ್ ಇದೆ, 2 ಫಾರ್ಚುನರ್ ಇದೆ. ನಮ್ಮ ತಾಯಿದು ಒಂದು ಕನ್ಸಿತ್ತು. ಆ ಕನ್ಸು ಪೂರ್ತಿ ಮಾಡಕ್ಕೆ ಜೀವನ ಮಾಡ್ತಾ ಇದ್ವಿ. ತಾಯಕ್ ಮುಂದೆ ಅವ್ರಿಗೆ ಒಂದು 10,000 ಮನೆ ಕಟ್ಕೊಡ್ಬೇಕು. ಕೊನೆಯ ಆಸೆ ಅದೇ. ಯಾರು ನಾನು ಸತ್ ಮೇಲೆ ಎಲ್ಲ ಸ್ಲಮ್ ಅಲ್ಲಿ ನನ್ನ ಒಂದು ಸ್ಟ್ಯಾಚು ನಿಲ್ಲಿಸ್ಬೇಕು. ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಫಸ್ಟ್ ವ್ಯೂ ಕನ್ನಡ. ನಾನು ಸೌಮ್ಯ ಸುಗ್ನಳ್ಳಿ. ಲೈಫಲ್ಲಿ ಒಂದು ಮಾತಿದೆ, ನಾನು ಬಡವನಾಗಿ ಹುಟ್ಟಬಹುದು, ಆದರೆ ಬಡವನಾಗಿ ಸಾಯೋದು ನನ್ನ ತಪ್ಪು. ಸೊ ಯಾರೇ ಬಡವರಾಗಿ ಹುಟ್ಟಿದ್ರೂ ಕೂಡ ಶ್ರೀಮಂತನಾಗಿಯೇ ಬದುಕಬೇಕು ಅನ್ನೋದು ಪ್ರತಿಯೊಬ್ಬರೂ ನಿರ್ಧಾರ ಮಾಡಬೇಕಾದಂತಹ ಒಂದು ವಿಚಾರ. ಸೊ ಇವತ್ತು ಈ ಮಾತನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಬಡತನದಲ್ಲಿ ಹುಟ್ಟಿ ಬೆಳೆದಂಥ ಹುಡುಗ ಇವತ್ತು ಕೋಟ್ಯಾಧಿಪತಿ. ಯಾರು ಕೂಡ ಬಂದು ನಮ್ಮ ಲೈಫನ್ನು ಅದ್ಭುತವಾಗಿ ಮಾಡ್ತಾರೆ, ನಮ್ಮ ಲೈಫ್ಗೆ ಬಂದು ನಮ್ಮ ಲೈಫ್ ಸಕ್ಸಸ್ಫುಲ್ ಆಗುತ್ತೆ ಅಂತ ಬೇರೆಯವ್ರನ್ನ ನಂಬಿಕೊಳ್ದೆ ಸ್ವತಃ ತಾನೇ ದುಡಿದು ಜೀವನದಲ್ಲಿ ಅತಿ ದೊಡ್ಡ ಮಟ್ಟಕ್ಕೆ ಏರಿರುವಂಥವ್ರು. ಅಪ್ಪ ಆಟೋ ಡ್ರೈವರ್ ಆದರೂ ಕೂಡ ಇವತ್ತು ಅವರು ಕೋಟಿ ಒಡೆಯ. ಯಾರಿಗೂ ಕೂಡ ಗೊತ್ತಿರಲಿಲ್ಲ ಎಲ್ಲಿಯ ತನಕ ಅಮಿತಾಬ್ ಬಚ್ಚನ್ ಅವರ ಕಾರು ಬೆಂಗಳೂರಲ್ಲಿ ಸಖತ್ತಾಗಿ ಸದ್ದು ಮಾಡುತ್ತೆ. ಆದರೆ ಅಮಿತಾಬ್ ಬಚ್ಚನ್ ಅವರ ಕಾರು ಖರೀದಿ ಮಾಡಿರ್ತಾರೆ. ಸೊ ಈಗಾಗಲೇ ಈ ಹಿಂಟಿಂದ ನಿಮಗೆ ಗೊತ್ತಾಗಿರುತ್ತೆ ಇವತ್ತು ನಮ್ಮ ಕಾರ್ಯಕ್ರಮದ ಗೆಸ್ಟ್ ಯಾರು ಅಂತ. ಸೊ ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಇದ್ದಾರೆ KGF ಬಾಬು ಸರು. ಬನ್ನಿ ಅವ್ರನ್ನ ಮಾತಾಡ್ಸೋಣ. ಹೇಗಿದೆ ಲೈಫು, ಇವಾಗ ಏನು ಮಾಡ್ತಾ ಇದ್ದಾರೆ ಅಂತ. ಸರ್ ನಮಸ್ತೆ. 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 ಹೇಗಿದ್ದೀರಾ ಸರ್? ಎಲ್ಲ ಚೆನ್ನಾಗಿದೆ. ಓಕೆ, ತುಂಬಾ ದಿನಗಳಾದ್ಮೇಲೆ ಮಾತಾಡ್ತಾ ಇದ್ದೀವಿ. ಹೌದು. ಚಿಕ್ಕಪೇಟೆನಲ್ಲಿ ನೀವು ಬಡ ಜನರಿಗೆ ಹಣವನ್ನ ಕೊಡುವಾಗ, ಅವರಿಗೆ ಸಹಾಯ ಮಾಡುವಾಗ ನಾನು ನಿಮ್ಮ ಜೊತೆ ಚಿಕ್ಕಪೇಟೆನಲ್ಲಿ ಓಡಾಡ್ತಾ ಇದ್ದೆ. ಅವಾಗ ಏನ್ ನೋಡ್ತೀನಿ ಅದೇ ಸರಳತೆ ನಿಮ್ಮಲ್ಲಿ ಇವಾಗ್ಲೂ ಕೂಡ ಇದೆ. ಸೊ ಏನ್ ಮಾಡ್ತಾ ಇದ್ದೀರಾ ಸರ್? ಹೇಗಿದೆ ಇವಾಗ ಲೈಫು? ನಾನು MLC ಎಲೆಕ್ಷನಲ್ಲಿ ಕಾಂಗ್ರೆಸ್ ಪಾರ್ಟಿಯಿಂದ ಕಂಟೆಸ್ಟ್ ಮಾಡಿ ಸೋತೋದೆ. ಭಾಳ ಕಡಿಮೆ ಓಟಿಂದ ಸೋತೋದೆ. ಆಮೇಲೆ ಟಿಕೆಟ್ ಕಾಂಗ್ರೆಸ್ ಪಾರ್ಟಿಯಿಂದ ನಾವು 4 ತಲೆಮಾರಿಂದ, ನಮ್ಮ ತಂದೆ, ನಮ್ಮ ತಾತ, ನಮ್ಮ ತಂದೆ, ನಾನು ಎಲ್ಲ 4 ತಲೆಮಾರಿಂದ ಕಾಂಗ್ರೆಸ್ ಪಾರ್ಟಿಯಿಂದ ಬಂದೀವಿ. 1947ಇಂದ MLC ಟಿಕೆಟ್ ಕೊಟ್ಟರು ನನಗೆ. MLC ಟಿಕೆಟಲ್ಲಿ ಭಾಳ ಕಡಿಮೆ ಓಟಿಂದ, ಅಲ್ಲಿ ಗೆಲ್ಲೋ ಚಾನ್ಸೇ ಇಲ್ಲ. ಯಾಕಂದರೆ ಅದು BJP ಬೆಲ್ಟು. ಅಲ್ಲಿ ಯಾರೂ ನಿಲ್ಲಲ್ಲ ಅಂತೇಳಿದಕ್ಕೆ ನನಗೆ ಕೊಟ್ಟರು. ಅಲ್ಲಿ ಭಾಳ ಕಡಿಮೆ ಹತ್ರದಿಂದ ಬಂದು ಸೋತೋದೆ. ಆಮೇಲೆ ಚಿಕ್ಕಪೇಟೆ ಅಂದರೆ ನಾನು ನನ್ನ ಜನ್ಮದ ಭೂಮಿ. ನಾನು ಖಾದರ್ ಶರೀಫ್ ಗಾರ್ಡನ್ ಸ್ಲಮ್ಮಲ್ಲಿ ಹುಟ್ಟು ಬೆಳೆದು ದೊಡ್ಡ ಮನುಷ್ಯ ಆಗಿದೆ. ಅಲ್ಲಿ ಕಾಂಗ್ರೆಸ್ ಪಾರ್ಟಿಯಿಂದ RV ದೇವರಾಜರು 4 ಸಲ ಸೋತಿದ್ರು. ನಾನಲ್ಲಿ ಟಿಕೆಟ್ ಕೇಳಿದೆ. ಅಲ್ಲಿ ನಮ್ಮ ಸೀನಿಯರ್ RV ದೇವರಾಜ್ ಅವರು, ಪಾಪ ಅವರು ತೀರೋಗಿದ್ದಾರೆ. ಅವರ ಆತ್ಮಕ್ಕೆ ಶಾಂತಿ ಸಿಗಬೇಕು. ಅವ್ರಿಗೆ ನಾನು ಒಳ್ಳೆದೇ ಬಯಸ್ತೀನಿ. ನಮ್ಮ ಗುರುಗಳು, ನಮ್ಮ ರಾಜಕೀಯ ಗುರುಗಳು, ಅವ್ರು ಭಾಳ ರೆಸ್ಪೆಕ್ಟಬಲ್ ಪರ್ಸನ್ನು. ನನಗೆ ಟಿಕೆಟ್ಟು
ಕೇಳಿದೆ. ಇಲ್ಲ, ಪಾರ್ಟಿಗೆ ಭಾಳ ಹಳೆಬ್ರು ಆರ್ ವಿ ದೇವರಾಜವರು, ಒಂದು ಸಲ ಅವ್ರಿಗೆ ಬಿಡು, ನಾನು MLC ಮಾಡ್ತೀನಿ ಅಂತ ಸಿದ್ದರಾಮಯ್ಯ ಸಾಹೇಬರು ಹೇಳಿದ್ರು, DK ಶಿವಕುಮಾರ್ ಸಾಹೇಬರು ಹೇಳಿದ್ರು. DK ಶಿವಕುಮಾರ್ ಸಾಹೇಬರು ಇವತ್ತು ಏನಿದ್ದೀನಿ, ನಾನು DK ಶಿವಕುಮಾರ್ ಸಾಹೇಬ್ರಿಂದನೇ ಇದ್ದೀನಿ. ನನಗೆ ಅವ್ರ ಗುರುಗಳು, ನನಗೆ ಗುರುಗಳಾದಮೇಲೆ ನನಗೆ ದೇವರು ಅಂತ ಹೇಳ್ತೀವಿ ಅವ್ರಿಗೆ. ಯಾಕಂದರೆ ನನಗೆ ಇಲ್ಲಿ ಬೆಂಗಳೂರಲ್ಲಿ ಯಾರಾದರೂ ಕೈ ಹಿಡಿದ್ರಂದರೆ ಅದು DK ಶಿವಕುಮಾರ್ ಒಂದೇ. ನನಗೆ 100 ರೂಪಾಯಿ ನಮಗೆ ಯಾರೂ ಕೊಡ್ತಾ ಇರಲಿಲ್ಲ. ಅಂಥ ಟೈಮಲ್ಲಿ ಅವ್ರ ಸಹಾಯದಿಂದ ನಾನು ಈ ಮಟ್ಟಕ್ಕೆ ಬಂದೆ. ನಾನು ಅವ್ರ ಋಣದಲ್ಲಿ ಇದ್ದೀನಿ. ಅಂದರೆ ನನಗೆ ದೇವರಾದಮೇಲೆ ಅವರೇ ದೇವರು. ಅವರು ಹೇಳಿದ್ರು, ನೋಡಪ್ಪ ನಿನಗೆ MLC ಕೊಡ್ತೀನಿ, ನೀನು ಒಂದು ಸಲ ಅವಕಾಶ ಕೊಡು ಅಂತ ಹೇಳಿದ್ರು. ಆದರೆ ಅಲ್ಲಿ ನನಗೆ ನಾನು ಲೈಫಲ್ಲಿ ಫಸ್ಟ್ ಟೈಮ್ DK ಶಿವಕುಮಾರ್ ಸಾಹೇಬ್ರ ಮಾತು ಏನಾದ್ರು ಹೇಳಿದ್ರೆ ದೇವ್ರಿಗೆ ಸಮಾನ ನನಗೆ. ಅವ್ರ ಮಾತು ಬಿಟ್ಟು ನಾನು ಬಂದಿದ್ದಂದರೆ ಇದು ಫಸ್ಟ್ ಟೈಮ್ ಲೈಫಲ್ಲಿ. ಅದು ಯಾಕೆಂದರೆ ಎಲ್ಲಿ ನನ್ನ ಜೊತೆಗೆ ಕಾಂಗ್ರೆಸ್ ಪಾರ್ಟಿಯಿಂದ ಕೆಲಸ ಮಾಡಿರೋದು 21,000 ಜನ ಕೆಲಸ ಮಾಡಿ ಶೆಡನಾಗೆ ಟಿಕೆಟ್ ಸಿಕ್ಕಲಿಲ್ಲ. ಶೆಡನಾಗೆ ಟಿಕೆಟ್ ಆರ್ ವಿ ದೇವರಾಜ್ಗೆ ಬಿಟ್ಕೊಡ್ಬೇಕು ಅಂತ ಹೇಳಿದ್ರು. ನಾನು ಸರಿ ಹಂಗೂ ರೆಡಿ ಆದೆ. ಆದರೆ ನನಗೆ 21,000 ನನಗೆ ಓಟ್ ಕೊಡೋ ತಂದೆ ತಾಯಿಗಳು, ಅಣ್ಣ ತಮ್ಮಂದರು, ನನಗೆ ದೇವರಂತ ನನ್ನ ಮೇಲೆ ಆಶೀರ್ವಾದ ಮಾಡೋರು, ನನ್ನ ಚಿಕ್ಕಪೇಟ್ ಜನಗಳು ನನಗೇನಪ್ಪ ನೀನು ಅರ್ಧ ದಾರಿಯಲ್ಲಿ ಬಿಟ್ಟು ಹೋಗ್ಬಿಡ್ತಾ ಇದೆಯಲ್ಲಪ್ಪ, ನನಗೆಲ್ಲ ನಿನ್ನಿಂದ ನಾವೆಲ್ಲ ಕಷ್ಟಪಟ್ಟು ಇಷ್ಟೆಲ್ಲ ದುಡ್ದಿದ್ದೀವಿ, ಒಂದು ಮಟ್ಟಕ್ಕೆ ತಗೊಂಡು ಬಂದು ಆಮೇಲೆ ನಿಮ್ಮ ಕೈ ಬಿಟ್ಟು ಹೋಗ್ತಾ ಇದೆಯಲ್ಲಪ್ಪ. ಬೇರೆಯವರೆಲ್ಲ ಬೇರೆ ಪಾರ್ಟಿದವ್ರು ನಮ್ಗೆ ಬಿಡ್ತಾರ, ನಮ್ಮ ಕಾಂಗ್ರೆಸ್ ಪಾರ್ಟಿದವರೇ ಬಿಡ್ತಾರ. ನನಗೆ ನಿನ್ನಿಂದ ನಾವೆಲ್ಲ ಅವಮಾನ ಆಗಿಬಿಡತ್ತೆ. ನನಗೆ ನೀನು ಏನಾದರೂ ಕಂಟೆಸ್ಟ್ ಮಾಡಿಲ್ಲ ಅಂದರೆ ನಾವು ಸೂಸೈಡ್ ಮಾಡ್ಕೊಳ್ತೀವಿ, ಬೆಂಕಿ ಹಾಕ್ಕೊಳ್ತೀವಿ ಅಂತ ಹೇಳ್ಬಿಟ್ಟು ನಮ್ಮ ಚಿಕ್ಕಪೇಟ್ ಕ್ಷೇತ್ರದ ಜನ, ನಮ್ಮ ಖಾದರ್ ಶರೀಫ್ ಗಾರ್ಡನ್ ಜನ ಎಲ್ಲ ನನಗೆ ಹೇಳಿದ್ರು. ಸೊ ಮುಂದಿನ ಚುನಾವಣೆಯಲ್ಲಿ ಕಂಟೆಸ್ಟ್ ಮಾಡ್ತೀರಾ ಸರ್ ನೀವು ಆಕಾಂಕ್ಷಿನ? ಯಾರಿಗೆ ಆಸೆ ಇರೋದಿಲ್ಲ. ಪೊಲಿಟಿಕ್ಸ್ ಹೆಂಗೆ ಅಂದರೆ ಜನಗಳು ಬೆಂಬಲಿಕೆ, ಜನಗಳು ಅವ್ರ ಪ್ರೀತಿ, ಜನಗಳು ಕಷ್ಟ ನಮ್ಮ ಹತ್ರ ಹೇಳ್ಕೊಳ್ತಾರಂದರೆ ಆಸೆ ಆ ಫೀಲ್ಡಲ್ಲಿ ಹೋದ್ಮೇಲೆ ಅದಕ್ಕೆ ಆ ಬೆಲೆ ಏನಂತ ಗೊತ್ತಾಗೋದು. ಯಾರಿಗೆ ಆಸೆ ಇರೋದಿಲ್ಲ, ಎಲ್ಲರಿಗೂ ಆಸೆ ಇರುತ್ತೆ. ಅದರಲ್ಲಿ ನನಗೇನಂದರೆ ನಮ್ಮ ದೇವರು, ನಮ್ಮ DK ಶಿವಕುಮಾರ್ ಅವ್ರಿಗೆ ಓವರ್ಟೇಕ್ ಮಾಡಿ ನಾನು ಹೋಗ್ಬಾರ್ದು. ಅವ್ರು ಯಾವತ್ತು ನನಗೆ ಹೋಗಪ್ಪ ಕೆಲಸ ಮಾಡು, ನಿನ್ನ ಜನಗಳು, ನಿನ್ನ ಅಕ್ಕ ತಂಗಿ ಹತ್ರ, ನಿಮ್ಮ ಅಣ್ಣ ತಮ್ಮಂದ್ರ ಹೋಗಿ ಅಲ್ಲಿ ಸೇವೆ ಮಾಡು ಅಂತ ಯಾವತ್ತು ಅವ್ರು ಹೇಳ್ತಾರೋ ಆವತ್ತು. ಈಗ DK ಶಿವಕುಮಾರ್ ಸರ್ ಜೊತೆ ನೀವು ರೆಗ್ಯುಲರ್ ಕಾಂಟ್ಯಾಕ್ಟಲ್ಲಿ ಇದ್ದೀರಾ, ಮಾತಾಡ್ತೀರಾ? ನಂದು ನೋಡಿ ಮೇಡಮ್, DK ಶಿವಕುಮಾರ್ ಸಾಹೇಬ್ರ ಹತ್ರ ನಾನು ಹೋದ್ರೂ ಈ ಥರ ಕೂತ್ಕೊಂಡು ಮಾತಾಡಲ್ಲ. ನಾನು ಆವತ್ತು ಹಳೆ KJ ಬಾಬು ಹೆಂಗಿದ್ದ, ಬಡವ KJ ಬಾಬು ಹೆಂಗಿದ್ದ, ಅದೇ ಥರ ಇವತ್ತಿರ್ತೀನಿ. ಅವ್ರು ಕೂತ್ಕೊಂಡಿದ್ರೆ 10 ಸಲ ಹೇಳ್ತಾರೆ ಕೂತ್ಕೊಳ್ಳೋ ಅಂತ. ಇಲ್ಲ ಅಣ್ಣ, ನಾನು ಇಲ್ಲೇ ಸರಿ ಇದ್ದೀನಿ ಅಂತ ಇವತ್ತು ನಿಂತ್ಕೊಂಡೇ ಮಾತಾಡ್ತೀನಿ. ಎಷ್ಟೇ ಶ್ರೀಮಂತ ಆದ್ರೂ ಅವ್ರ ಋಣದಲ್ಲಿದ್ದೀನಿ. ನಾನು ಅವ್ರ ಮುಂದೆ ಕೂತ್ಕೊಂಡು ಮಾತಾಡೋದು. ಫೋನ್ ಮಾಡ್ತಾರಾ ನಿಮ್ಗೆ ಅವರು? ಯಾವಾಗದು ಮಾಡ್ತಾರೆ. ಏನಾದ್ರು ಕೆಲಸ ಇದ್ರೆ, ಏನಾದ್ರು ನಾನು ತಪ್ಪು ಮಾಡಿದ್ರೆ. ಏನಂತಾರೆ ಫೋನ್ ಮಾಡಿದಾಗ? ಅಲ್ಲಲ್ಲ, ಯಾವಾಗ ಫೋನ್ ಮಾಡ್ತಾರೆ, ನನ್ನ ಮೇಲೆ ಹೋಗಿ ಯಾರಾದರೂ ಚಾಡಿ ಹೇಳ್ತಾರೆ, ಯಾರಾದರೂ ಕಂಪ್ಲೇಂಟ್ ಮಾಡ್ತಾರೆ. ಆವತ್ತು ಏನಪ್ಪ ಏನು ಫೋನ್ ಮಾಡಿದೆ, ಏನು ಮಾಡ್ದಲ್ಲಿ, ಸ್ವಲ್ಪ ತಾಳ್ಮೆಯಿಂದ ಹೋಗು, ಇಷ್ಟಕ್ಕೆ ಫೋನ್ ಮಾಡಿ ಮಾತಾಡ್ತಾರೆ. ನಾನು ಇವತ್ತರೆಗೂ ಅಲ್ಲಿ ಹೋಗೋದು ಇಲ್ಲ. ಯಾಕಂದ್ರೆ ಅವ್ರ ಭಯ, ಎಲ್ಲಿ ಜನಗಳ ಮುಂದೆ ಅವಮಾನ ಮಾಡಿಬಿಡ್ತಾರೆ, ಬೈದ್ಬಿಡ್ತಾರೆ ಅಂತ ಹೇಳ್ಬಿಟ್ಟು ನಾನು ಹೋಗಲ್ಲ. ಅವರೇ ಫೋನ್ ಮಾಡಿದಾಗ ಎಸ್ ನೋ ಎರಡೇ ಮಾತು, ಇದ್ರ ತಪ್ಪು ಮಾಡ್ತಾ ಇದೆಯಾ ಸರಿ ಮಾಡ್ಕೋ ಅಷ್ಟೇ ಹೇಳ್ತಾರೆ. ಸೊ ಮುಂದಿನ ಚುನಾವಣೆಗೆ ಎಕ್ಸ್ಪೆಕ್ಟೇಷನ್ಸ್ ಇದೆ, ಆದರೆ ಪಕ್ಷ ಟಿಕೆಟ್ ಕೊಟ್ಟರೆ 100% ಕಂಟೆಸ್ಟ್ ಮಾಡ್ತಾರೆ. ಯಾರಿಗೆ ಇಲ್ಲ ಮೇಡಮ್? ಹೌದೌದು, ಎಲ್ಲರಿಗೂ ಆಸೆ ಇರುತ್ತೆ. ಕೆಲವರು ಹೇಳ್ತಾರೆ, ಕೆಲವರು ಹೇಳಲ್ಲ. ನೀವು ಹೇಳ್ತಿದ್ದೀರಿ, ನಾನು ಏನಂದ್ರೆ ಸುಳ್ಳು ಬರಲ್ಲ, ನಾನು ಓಪನ್ ಆಗಿ ಹೇಳ್ತೀನಿ. ಟಿಕೆಟ್ ಕೊಡೋದಲ್ಲ. DK ಶಿವಕುಮಾರ್ ಸಾಹೇಬ್ ಹೋಗಿ ಅಲ್ಲಿ ಕೆಲಸ ಮಾಡೋ ಅಂದರೆ ಹೋಗಿ 24 hours ಅಲ್ಲೇ ಇರ್ತೀನಿ. ಸರ್, ಎಲ್ಲರಿಗೂ ಒಂದು ಕ್ಯೂರಿಯಾಸಿಟಿ ಏನು ಅಂತ ಹೇಳಿದ್ರೆ, ಅದೇ RTOದವರು ಅಮಿತಾಬ್ ಬಚ್ಚನ್ ಅವರ ಕಾರು ನಿಮ್ಮ ಹತ್ರ ಇದೆ ಅನ್ನೋ ವಿಚಾರಕ್ಕೇನೆ ನೀವು ದೊಡ್ಡ ಮಟ್ಟದಲ್ಲಿ ಸುದ್ದಿ ಆಗಿದ್ದು. ಅದಾದಮೇಲೆ ನಿಮ್ಮ ಬಗ್ಗೆ ಜಾಸ್ತಿ ಇಂಟರ್ವ್ಯೂಸ್ ಆಗಲಿ ಅಥವಾ ಪ್ರಚಾರ ಇಂಥದ್ದೆಲ್ಲ ಆಯಿತು. ಅದಕ್ಕಿಂತ ಹಿಂದೆ ನೀವು ಎಲ್ಲಿದ್ರಿ, ಹೇಗಿದ್ರಿ ಅನ್ನೋದು ಅಷ್ಟು ಜನಕ್ಕೆ ಯಾರಿಗೂ ಅಷ್ಟೊಂದು ಗೊತ್ತಿಲ್ಲ. ಎಲ್ಲಿದ್ರಿ ಸರ್ ಅವಾಗ? ಏನು ಮಾಡಿದ್ರಿ? ನಾನು ಸಂಪಾದನೆ ಮಾಡಿದ್ದು ಇವತ್ತು ಸಾವಿರಾರು ಕೊಟ್ಟಿದ್ದೀನಿ. ಆವಾಗ ಲಕ್ಷಗಳಿದ್ದೆ. ಲಕ್ಷಗಳಿಂದ
ಕೋಟಿಗಳು ಬಂದೆ, ಕೋಟಿಗಳಿಂದ ನೂರಾರು ಕೋಟಿಗೆ ಬಂದೆ, ನೂರಾರು ಕೋಟಿಯಿಂದ ಸಾವಿರಾರು ಕೋಟಿಗೆ ಬಂದೆ. ನಾನು ಯಾರಿಗೂ ಈ ಕೈಯಿಂದ ನಾನು ಸಹಾಯ ಮಾಡಿದ್ದು ಈ ಕೈಯಲ್ಲಿ ಗೊತ್ತಾಗಕ್ಕೆ ಬಿಟ್ಟಿಲ್ಲ. ಇವಾಗ ಈ ಮೀಡಿಯಾದಲ್ಲಿ ಪೇಪರಲ್ಲಿ ಬರ್ತಾ ಇದ್ದೀನಿ, ಎಲ್ಲರಿಗೂ ಅನೌನ್ಸ್ ಮಾಡ್ತಾ ಇದ್ದೀನಿ. 5,000 ಚೆಕ್ಗಳು, 5,000 ರೂಪಾಯಿ ಸ್ಕಾಲರ್ಶಿಪ್ಪು 2 ಲಕ್ಷ ಮಕ್ಕಳಿಗೆ ಕೊಟ್ಟಿದ್ದೀನಿ, 300 ಮನೆ ಕಟ್ಕೊಟ್ಟಿದ್ದೀನಿ. ಎವ್ರಿ ಫೆಸ್ಟಿವಲ್ಗೆ ಯಾವುದೇ ಹಬ್ಬಕ್ಕೆ ಸ್ಯಾಡಿಗಳು ಕೊಡ್ತಾಯಿದ್ದೀನಿ, ಬಟ್ಟೆಗಳು ಕೊಡ್ತಾಯಿದ್ದೀನಿ ಅಂತ ಇವತ್ತು ಹೇಳ್ತಾ ಇದ್ದೀನಿ. ಆವತ್ತು ಹೇಳ್ತಾ ಇರಲಿಲ್ಲ. ಯಾಕೆ ಅಂದರೆ ಇವತ್ತು ಅದು ಬೇಕಾಗಿದೆ. ಏನು ಬೇಕಾಗಿದೆ? ಆ ಶೋ ಮಾಡೋದು ಇವತ್ತು ಬೇಕಾಗಿದೆ ನನ್ನ ರಾಜಕೀಯ ಜೀವನಕ್ಕೆ. ಇವಾಗ ನಾನು ತೋರಿಸ್ಬೇಕು, ನಾನೇ ದೊಡ್ಡ ದಾನಿ, ನಾನೇ ದೊಡ್ಡದಾಗೆ ಮನೆಗಳು 300 ಮನೆ ಕೊಟ್ಟಿರೋನು ಕರ್ನಾಟಕದಲ್ಲಿ ನಾನು ಒಬ್ಬನೇ. ಅವನ ಸ್ವಂತ ದುಡ್ಡಲ್ಲಿ 2 ಲಕ್ಷ ಮಕ್ಕಳಿಗೆ 5,000 ರೂಪಾಯಿ ಚೆಕ್ಗಳು ಕೊಟ್ಟವನು ದಾನಿ ನಾನೇ ಅಂತ. ಏನಂದರೆ ಇವಾಗ ತೋರಿಸ್ಬೇಕು. ತೋರಿಸಿಲ್ಲ ಅಂದರೆ ಜನಗಳಿಗೆ ರೀಚ್ ಆಗಲ್ಲ ಅಂತ ನನ್ನ ಫ್ರೆಂಡ್ ಸರ್ಕಲಲ್ಲಿ ಎಲ್ಲ ನನಗೆ ಹೇಳ್ಕೊಟ್ಟಿದ್ದಾರೆ. ಆದ್ದರಿಂದ ನಾನು ಎಕ್ಸ್ಪೋಸ್ ಆಗ್ತಾಯಿದ್ದೀನಿ. ಆವತ್ತು ದಾನಿನೇ ನಾನು, ಇವತ್ತು ದಾನಿನೇ. ಆವತ್ತು ಯಾರಿಗೂ ಗೊತ್ತಾಗ್ತಾ ಇರಲಿಲ್ಲ, ಇವತ್ತು ಎಲ್ಲರಿಗೂ ಗೊತ್ತಾಗ್ತಾ ಇದೆ. ಅದು ಗೊತ್ತಾಗ್ತಾ ಇರೋದಲ್ಲ, ನಾನೇ ಹೇಳ್ತಾ ಇದ್ದೀನಿ, ಎಲ್ಲರಿಗೂ ತೋರಿಸ್ತಾ ಇದ್ದೀನಿ. ನಾನು ಇಂಥ ದೊಡ್ಡ ಮನುಷ್ಯ, 2 ಲಕ್ಷ ಮಕ್ಕಳಿಗೆ ಸ್ಕಾಲರ್ಶಿಪ್ ಕೊಡೋವನು KGF ಬಾಬು, 300 ಮನೆ ಕಟ್ಕೊಡೋವನು KGF ಬಾಬು, 10,000 ಮನೆ ಇವತ್ತು ಕಟ್ಕೊಡ್ತಾ ಇದ್ದಾನೆ KGF ಬಾಬು ಅಂತ ನಾನೇ ಇವಾಗ ಪ್ರಚಾರ ಮಾಡ್ಕೊಳ್ತಾ ಇದ್ದೀನಿ. ಯಾಕಂದ್ರೆ ನಾನು ದೊಡ್ಡವನಂತ ತೋರಿಸ್ತಾ ಇದ್ದೀನಿ. ಎಲೆಕ್ಷನ್ಗೋಸ್ಕರ ಮಾಡ್ತಿರೋದ, ಇದು ಪರ್ಸನಲ್ ಆಗಿ ಮಾಡ್ತಿರೋದ? ನಾನು ಆವತ್ತು ಎಲೆಕ್ಷನ್ಗೆ ಮಾಡಿಲ್ಲ, ಇವತ್ತು ಎಲೆಕ್ಷನ್ ಮಾಡಲ್ಲ. ನನಗೆ ಎಲೆಕ್ಷನಿಂದ ಏನೂ ಬೇಕಾಗೂ ಇಲ್ಲ. ನನಗೆ 10 ಜನರೇಷನ್ ತಿನ್ನೋ ಅಷ್ಟು ದೇವ್ರು ನನಗೆ ಕೊಟ್ಟಿದ್ದಾನೆ. ನಾನು ಎಲೆಕ್ಷನ್ನಲ್ಲಿ ಹೋಗಿ ಸಂಪಾದನೆ ಮಾಡೋಕ್ಕೆ ಹೋಗಲ್ಲ. ಎಲೆಕ್ಷನಲ್ಲಿ ಹೋಗ್ತಾ ಇರೋ ಜನಕ್ಕೆ, ನನ್ನ ಅಣ್ಣ ತಮ್ಮಂದರಿಗೆ, ನನಗೆ ನಂಬ್ಕೊಂಡಿರೋ ಅಣ್ಣ ತಮ್ಮಂದರಿಗೆ, ತಾಯಿ ತಂದೆಗಳಿಗೆ, ನನ್ನ ಚಿಕ್ಕಪೇಟೆ ಜನಕ್ಕೆ, ನನ್ನ ಚಿಕ್ಕಪೇಟೆ ಅಂತ ಬೆಂಗಳೂರಲ್ಲಿ ಎಷ್ಟು ಸ್ಲಮ್ ಇದೆ ಅಷ್ಟು ಸ್ಲಮ್ಮುಗಳಿಗೆ ನಾನು ಸಹಾಯ ಮಾಡಬೇಕು. ಆದರೆ ದುಡ್ಡಿದೆ, ಪವರ್ ಇಲ್ಲ ಅಂದ್ರೆ ಅವನ ಹ್ಯಾಂಡಿಕ್ಯಾಪು. ಏನು ಕೊಟ್ರೇನು 10 ಕೇಸ್ ಬೀಳತ್ತೆ ನಮ್ಮ ಮೇಲೆ, ಎಲ್ಲ ಅಕೌಂಟ್ಗಳು ಫೀಸ್ ಆಗುತ್ತೆ. ಸರ್, ನಿಮ್ಮ ತಂದೆ ಆಟೋ ಡ್ರೈವರ್ ಅಂತ ನಾನು ಕೇಳ್ಪಟ್ಟಿದ್ದೀನಿ. ಹೌದು. ನಿಮ್ಮ ಚೈಲ್ಡ್ಹುಡ್ ಲೈಫ್ ಎಲ್ಲ ಹೆಂಗಿತ್ತು ಸರ್? ಎಲ್ಲ ಬಡತನ ಲೈಫು. ನಮ್ಮ ತಾಯಿಗೆ 14 ಜನ ಮಕ್ಕಳು. ನೀವೆಷ್ಟನೇವರು? ನಾನೇ ಫಸ್ಟು. ಓ. ನಮ್ಮ ತಂದೆಯವ್ರಿಗೆ 14 ಮಕ್ಕಳು. ಅದರಲ್ಲಿ ಭಾಳ ಕಷ್ಟ ಇತ್ತು ಮನೆಗೆ. ನಮ್ಮ ತಂದೆಯವರು ಆಟೋ ಡ್ರೈವರು. 14 ಜನ ಮಕ್ಕಳಿಗೆ ಸಾಕಬೇಕು, ಅವ್ರಿಗೆ ಓದಿಸ್ಬೇಕು ಅಂದರೆ 30 ರೂಪಾಯಿ, 20 ರೂಪಾಯಿ, 30 ರೂಪಾಯಿದಲ್ಲಿ ಜೀವನ ಆಗತ್ತಾ? ಅದಕ್ಕೆ ನಾನು ಓದಿಲ್ಲ, ಆಟೋ ತೊಳಿತಾ ಇದ್ದೆ ಫಸ್ಟು. ನೀವು? ನಾನು ಸ್ಕೂಲ್ ಬಿಟ್ಟು ಆಟೋ ತೊಳಿತಾ ಇದ್ದೆ. ಯಾಕಂದರೆ ಇಲ್ಲಿ ಡೈಲಿ ಪಾಪ ನಡೀತಾ ಇದೆ ಕಣ್ಮುಂದೆನೇ. 2 ಟೈಮ್ ಊಟ ತಿನ್ಬೇಕಂದ್ರೆ 1 ಟೈಮ್ ಊಟ ತಿನ್ನೋದು, 2 ಟೈಮ್ ಹಸಿವಾಗೇ ಇರ್ತಾ ಇದ್ವಿ. ಆ ಮಕ್ಳು ಪಾಪ ನೋಡಿ ನಾನು ಸ್ಕೂಲ್ ಬಿಟ್ಟು ಸ್ಕ್ರಾಪ್ ಆಟೋ ತೊಳ್ತಾ ಇದ್ದೆ. ಆಟೋ ತೊಳ್ತಾ ಏನಾಯಿತು, ಆಟೋ ಡ್ರೈವರ್ ಆದೆ. ಆಟೋ ಡ್ರೈವರ್ ಆಗಿ ಏನಾಯಿತು, ಒಂದು ಆಕ್ಸಿಡೆಂಟ್ ಆಯಿತು. ಆಕ್ಸಿಡೆಂಟ್ ಆಗಿ ಈ ಕಾಲು ಫ್ರ್ಯಾಕ್ಚರ್ ಆಯಿತು. ಆಟೋ ಆಫ್ಸೈಡ್ ಆಗಿ ಫ್ರ್ಯಾಕ್ಚರ್ ಆಗಿ ಅಲ್ಲಿಂದ ಬಿಟ್ಟೆ. ಆಮೇಲೆ ಸ್ಕ್ರ್ಯಾಪ್ ಬಿಸ್ನೆಸ್ ಮಾಡಿದೆ. ಸ್ಕ್ರ್ಯಾಪಿಂದ ಹಿಡಿದು ಆಮೇಲೆ ಪ್ರಾಪರ್ಟಿ ಬಿಸ್ನೆಸ್ ಮಾಡಿದೆ. ಇವತ್ತೊಂದು ದೊಡ್ಡ ಮನುಷ್ಯನಾಗೆ ಬಂದೆ. ಆ ಕಷ್ಟ ಎಲ್ಲ ನನಗೆ ಗೊತ್ತಿದೆ. ನಾನು ಕಷ್ಟಪಟ್ಟಿದ್ದೀನಿ, ಬೇರೆ ಯಾರೂ ಕಷ್ಟಪಡಬಾರ್ದಂಗ ನಾನು ಏನಾದರೂ ಬಿಸ್ನೆಸ್ಸಲ್ಲಿಯೂ ಸಹಾಯ ಮಾಡೋಕ್ಕೆ ಹೋಗ್ತೀನಿ. ಅವ್ರು ಏನು ಮಾಡ್ತಾರೆ, ತಗೊಳ್ಳೋವಾಗ ಅವ್ರಿಗೂ ಬಾಬಣ್ಣನೇ ದೇವರು, ಬಾಬಣ್ಣನೇ ಎಲ್ಲ ಅಂತ ಹೇಳ್ತಾರೆ. ದುಡ್ಡು ತಗೊಂಡ್ಮೇಲೆ ಬಾಬು ಅವ್ರಿಗೆ ಮೋಸ ಮಾಡ್ತಾರೆ. ಬಾಬು ಮೇಲೆ 10 ಜನಕ್ಕೆ ಹೋಗಿ ಚಾಡಿ ಹೇಳ್ತಾರೆ, ಅವ್ರು ಹಿಂಗೆ, ಇದು ವೀಕ್ನೆಸ್ಸು, ಹಿಂಗೆ ಮಾಡಿ, ಈ ಪ್ರಾಪರ್ಟಿ ಹಿಂಗೆ ಬಂದಿದೆ, ಈ ಪ್ರಾಪರ್ಟಿ ಹಿಂಗೆ ಬಂದಿದೆ ಅಂತ. ಅವರೇ ನಮ್ಮ ಫ್ರೆಂಡ್ಸೇ ನಮಗೆ ಯಾರು ಸಹಾಯ ಮಾಡ್ಕೊಂಡಿರ್ತಾರೆ ಅವರು ಹೋಗಿ ಇನ್ಫಾರ್ಮೇಷನ್ ಕೊಡ್ತಾರೆ. ಇನ್ಫಾರ್ಮೇಷನ್ ಕೊಟ್ಟು ಅಲ್ಲಿ ಕೇಸ್ಗಳು ಹಾಕ್ತಾರೆ. ಇನ್ಕಮ್ ಟ್ಯಾಕ್ಸಲ್ಲಿ ಇನ್ಫಾರ್ಮೇಷನ್ ಕೊಡ್ತಾರೆ. ಈ ಥರ ಎಲ್ಲ ಇದೆ. ನೀವು ಎಷ್ಟನೇ ಕ್ಲಾಸ್ ಸರ್ ಓದಿರೋದು? ನಾನು 5ನೇ ಕ್ಲಾಸ್ ಓದಿರೋದು. ಬೆಂಗಳೂರಿಗೆ ಎಷ್ಟು ವರ್ಷಕ್ಕೆ ಬಂದ್ರಿ? ನಾನು ಬೆಂಗಳೂರಲ್ಲಿ 93ಇಂದ ಬೆಂಗಳೂರಲ್ಲೇ ಇದ್ದೀನಿ. ಬೆಂಗಳೂರಿಗೆ ಎಷ್ಟು ವರ್ಷ ಆಗಿತ್ತು ಅವಾಗ ಬೆಂಗಳೂರಿಗೆ ಬಂದಾಗ? 93 ಬಂದೆ. ಅಲ್ಲ ನಿಮ್ಗೆ ಎಷ್ಟು ವರ್ಷ ಆಗಿತ್ತು ಅಂತ? 1993 ಆವಾಗ ಎಷ್ಟು ನನಗೆ 17-18 ವರ್ಷ ಇರ್ಬೋದು. ಬೆಂಗಳೂರಿಗೆ ಬಂದಾಗ ಫಸ್ಟ್ ಏನು ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ರಿ? ಆಟೋ ತೊಳೆಯೋದು. ಓ, ಬೆಂಗಳೂರಿಗೆ ಬಂದು ಸ್ಟಾರ್ಟ್ ಮಾಡಿದ್ದೆ ಆ ಕೆಲಸನ? ಓಕೆ. ಆ ಟೈಮಲ್ಲೆಲ್ಲ ತುಂಬ ಬಡತನ. ಇವಾಗ ಮನೆನೇ ನೋಡ್ಬೋದು,
ಸೊ ಅವಾಗಿನ ಲೈಫ್ಗೂ ಇವಾಗಿನ ಲೈಫ್ಗೂ ನಿಮ್ಗೆ ಏನು ಅನಿಸುತ್ತೆ ಸರ್? ಯಾಕಂದರೆ ಲೈಫಲ್ಲಿ ತುಂಬ ಜನ ಹೇಳ್ತಾರೆ ನಾವು ಅಂದ್ಕೊಂಡಿದ್ದೆಲ್ಲ ಆಗಲ್ಲ ಲೈಫಲ್ಲಿ, ಬಂದಂಗೆ ಬರಲಿ ಲೈಫು ಅಂತ. ಬಟ್ ನೀವು ಹಾಗಲ್ಲ, ಹಿಂಗೆ ಆಗಬೇಕು ಅಂತ ಡಿಸೈಡ್ ಮಾಡಿ ಬದುಕಿದ್ದೀರಾ ಅಂತ ಅನಿಸುತ್ತೆ. ಏನು ಹೇಳ್ತೀರಾ ಸರ್? ನಾವು ನೀವೇ ಆಗಲಿ ಇವತ್ತು ಈ ಕೆಲಸ ಮಾಡಬೇಕು, ಇದು ರೀಚ್ ಆಗಬೇಕಂತ ನಿಮ್ಮ ಮನಸ್ಸಲ್ಲಿ ಇದ್ದು ಅದಕ್ಕೆ ಹೋರಾಟ ಮಾಡಿಕೊಂಡು ಆ ಲೆವೆಲ್ವರೆಗೂ ರೀಚ್ ಮಾಡಿದ್ರೆ, ಮಾಡಬೇಕಂತ ಹೋದರೆ ನೀವು ಸಾಧ್ಯ ಆಗುತ್ತೆ, ನೀವು ಮಾಡ್ತೀರ. ಭಯ ಮಾಡ್ಕೊಂಡಿದ್ರೆ ಏನು ಕೆಲಸಕ್ಕೆ ಬರಲ್ಲ. ಕರೆಕ್ಟ್. ನೀವು ಏನು ಮಾಡಬೇಕು, ಧೈರ್ಯ ಮಾಡಬೇಕು. ಧೈರ್ಯ ಮಾಡಿ ನೀವು ಮುಂದಕ್ಕೆ ಹೋಗಬೇಕು. ಹೋದರೆ ನಿಮಗೆ ಕೆಲಸಕ್ಕೆ ಬರುತ್ತೆ. ಆಮೇಲೆ ಬೆಂಗಳೂರಿಗೆ ಬಂದಾದಮೇಲೆ ಲೈಫ್ ಎಲ್ಲವೂ ನಾರ್ಮಲಾಗಿ ನಡೀತಾ ಇತ್ತಾ? ನಾನು ಬೆಂಗಳೂರಲ್ಲಿ ಇರ್ತಾ ಇದ್ದೆ, KGF ಅಲ್ಲಿ ಇರ್ತಾ ಇದ್ದೆ. KGF ಅಲ್ಲಿ ನಮ್ಮ ಅಜ್ಜಿ ಮನೆ, ಅಲ್ಲೂ ಹೋಗ್ತಾ ಇದ್ದೀವಿ, ಇಲ್ಲೂ ಹೋಗ್ತಾ ಇದ್ದೀವಿ. ಕಷ್ಟ ಅಲ್ಲ, ಊಟಕ್ಕೆ ಊಟ ಇಲ್ಲ ಅಂತ ಫ್ಯಾಮಿಲಿಯಿಂದ ಅಲ್ಲಿ 2 ದಿವಸ ಇಲ್ಲಿ 2 ದಿವಸ ಅಂತ ಇದ್ವಿ. 93ಯಿಂದ ನಾನು ಸ್ವಲ್ಪ ಮೇಲೆಗೆ ಬಂದೆ. ಸೊ ಇವಾಗ ರಾಜಕೀಯಕ್ಕೆ ನೀವು ಎಂಟ್ರಿ ಕೊಟ್ಟರೆ ಸರ್, ನಿಮ್ಮದು ಒಂದು ವಿಷನ್ ಇರುತ್ತೆ ಅಲ್ವಾ? ನೀವು ಇವಾಗ ಚಿಕ್ಕಪೇಟೆ ಕ್ಷೇತ್ರಕ್ಕೆ ನಿಂತ್ಕೊಂಡ್ರಿ, ಚಿಕ್ಕಪೇಟೆ ಕ್ಷೇತ್ರದ ಜನ ನಿಮ್ಮ ಕೈ ಹಿಡಿದ್ರು ಅಂತಲೇ ಅಂದ್ಕೊಳ್ಳಿ. ಸೊ ಚಿಕ್ಕಪೇಟೆನ ಹೇಗೆ ಬದಲಾಯಿಸ್ತೀರಾ? ನಿಮ್ದೇನು ನೆಕ್ಸ್ಟ್ ವಿಷನ್ ಏನು ನಿಮ್ಮದು? ಸಿಂಗಾಪುರ್ ಸಿಟಿ ಮಾಡ್ತೀನಿ. ಚಿಕ್ಕಪೇಟೆಗೆ ಸಿಂಗಾಪುರ್ ಸಿಟಿ ಮಾಡ್ತೀನಿ. ಯಾಕಂದರೆ ನನ್ನ ಹತ್ರ ದುಡ್ಡು ಇದೆ, ನನ್ನ ಹತ್ರ ಜನನೂ ಇದ್ದಾರೆ. ನನಗೆ ಸಪೋರ್ಟಾಗಿ ನಿಲ್ಲಕ್ಕೆ 21,000 ಜನ ಇದ್ದಾರೆ ಇವಾಗ. ಅದರಿಂದ ನಮಗೇನಿದೆ ಅಂದರೆ ಸಪೋರ್ಟು ಇದೆ, ದುಡ್ಡು ಇದೆ. ಅದು ಸಿಂಗಾಪುರ್ ಸಿಟಿ ಮಾಡಿ ತೋರಿಸ್ತೀನಿ. ನನಗೇನು ಆಸೆ ಇಲ್ಲ. ನಾನು ಸಂಪಾದನೆ ಮಾಡಿದ 10 ಜನ್ರೇಷನ್ ತಿನ್ಬೋದು ನನ್ನ ಮಕ್ಕಳು, ಯಾರಿಗೂ ಇಟ್ಟು ಹೋಗೋದಿಲ್ಲ. ನಾನು ಸಂಪಾದನೆ ಮಾಡೋದಲ್ಲಿ 25% ಬಡವರಿಗೆ, ನನ್ನ ಕ್ಷೇತ್ರದ ಜನಕ್ಕೆ, ಬೆಂಗಳೂರು ಸಿಟಿಯಲ್ಲಿ ಇರೋ ಸ್ಲಮ್ನವ್ರಿಗೆ 25% ನನ್ನ ಸಂಪಾದನೆಯಲ್ಲಿ 25% ಕೊಡ್ತೀನಿ ಅಂತ ಹೇಳಿದ್ದೀನಿ. ಅದು ಸತ್ಯ ಸತ್ಯ ಸತ್ಯ. ಕೆಲವು ಕಾನೂನು ಚೌಕಟ್ಟಲ್ಲಿ ಅದರಲ್ಲಿ ಆ ದುಡ್ಡನ್ನು ನಾವು ರಿಲೀಸ್ ಮಾಡೋಕ್ಕಾಗಲ್ಲ. ಅದೆಲ್ಲ ಒಂದು ಸಿಸ್ಟಮ್ ಮಾಡಿಕೊಂಡು ಇವಾಗ ಏಟುಗಳು ಬಿದ್ದಿದೆ. ನನಗೆ 8 FIR ಆಗಿ 8 ಕೇಸ್ ರಿಜಿಸ್ಟರ್ ಆಗಿದೆ. ನನಗೆ ಏಟು ಬಿದ್ದಿದೆ. ಇವಾಗ ಬುದ್ಧಿ ಬಂದಿದೆ. ಆವತ್ತು ಮಾಡಿದ ತಪ್ಪು ಇವತ್ತು ಮಾಡಲ್ಲ. ಏನು ಮಾಡಿದ್ರೆ ಲೀಗಲ್ಲಾಗಿ ಅದು ಮಾಡಿಕೊಂಡು ಆ ಪಬ್ಲಿಕಲ್ಲಿ ಹೋಗಿ, ಬೆಂಗಳೂರಲ್ಲಿ ಎಷ್ಟು ಸ್ಲಮ್ ಇದೆ, ಆ ಸ್ಲಮ್ನವರೆಲ್ಲ ನನ್ನ ಅಕ್ಕ ತಂಗಿಗಳು, ಅಣ್ಣ ತಮ್ಮಂದರು, ನನ್ನ ತಾಯಿ ತಂದೆಗಳು. ನಾನು ಆ ಸ್ಲಮ್ಮಲ್ಲಿ ಹುಟ್ಟಿದ್ದೀನಿ. ನನ್ನ ಹೆಮ್ಮೆಯಾಗಿ ಹೇಳ್ತೀನಿ, ಖಾದರ್ ಶರೀಫ್ ಗಾರ್ಡನ್ ಸ್ಲಮ್ಮಲ್ಲಿ ಹುಟ್ಟಿದ್ದೀನಿ ಅಂತ ನನಗೇನು ಒಂದು ಚೂರು ನಾಚಿಕೆ ಇಲ್ಲ. ಅದು ಅವ್ರಿಗೆ ನನ್ನ ತಾಯಿ ಕನಸು. ಅವ್ರಿಗೆಲ್ಲ ಒಂದು ಮನೆ ಮಾಡಿಕೊಡಪ್ಪ ನೀನು ಚೆನ್ನಾಗಾದರೆ ಅಂತ ಹೇಳಿದ್ದಾರೆ. ಆ ಕನಸು ಪೂರ್ತಿ ಮಾಡೋಕ್ಕೆ ನಾನು ಖಂಡಿತವಾಗಿ ಮಾಡ್ತೀನಿ, ಮಾಡೇ ಮಾಡ್ತೀನಿ. ಇದು ಸತ್ಯ, ಇದು ಸತ್ಯ, ಇದು ಸತ್ಯ. ಸರ್, ನಿಮ್ಮದು ಒಂದು ದಿನದ ಆದಾಯ ಎಷ್ಟು, ಖರ್ಚೆಷ್ಟು ಸರ್? ಅದು ನೋಡಿ ಮೇಡಮ್, ಇಲ್ಲಿ ಬೆಂಗಳೂರಲ್ಲಿ ಡೈಲಿ 100 ರೂಪಾಯಿ ಸಂಪಾದನೆ ಮಾಡೋನು ಇದ್ದಾನೆ, 1000 ರೂಪಾಯಿ ಸಂಪಾದನೆ ಮಾಡೋನು ಇದ್ದಾನೆ, 1,00,000 ರೂಪಾಯಿ ಸಂಪಾದನೆ ಮಾಡೋನು ಇದ್ದಾನೆ, ಕೋಟಿ ಸಂಪಾದನೆ ಮಾಡೋನು ಇದ್ದಾನೆ. ಆ ಕೋಟಿ ಸಂಪಾದನೆ ಮಾಡೋದಲ್ಲಿ ನಾನು ಒಬ್ಬನನ್ನು ತಿಳ್ಕೊಳ್ಳಿ. ಓಕೆ, ನೀವು ಎಷ್ಟು ಸಂಪಾದನೆ ಮಾಡಿದ್ರೆ ಸರ್ಕಾರಕ್ಕೆ ಎಷ್ಟು ಟ್ಯಾಕ್ಸ್ ಕಟ್ತೀರಾ ಸರ್? ನಾವು ಸಂಪಾದನೆ ಮಾಡೋದಲ್ಲಿ 1/3 ಪಾರ್ಟ್ನರ್ ಯಾರು ಅಂದರೆ ಸೆಂಟ್ರಲ್ ಗೌರ್ಮೆಂಟ್ ಇನ್ಕಮ್ ಟ್ಯಾಕ್ಸ್ 1/3 ಪಾರ್ಟ್ನರ್. ಆದರೆ 33%ಗೆ ಪಾರ್ಟ್ನರ್ ಅವ್ರು ಇರ್ತಾರೆ. 66% ನಮಗೆ 67% ನಮಗೆ ಸಿಗುತ್ತೆ. 36% ಇನ್ಕಮ್ ಟ್ಯಾಕ್ಸ್ ಹೋಗುತ್ತೆ. ಆದರೆ ಅವ್ರಿಗೆ ಇನ್ಕಮ್ ಟ್ಯಾಕ್ಸ್ನವ್ರಿಗೆ ಸ್ವಲ್ಪ ಆದರೂ ಬುದ್ಧಿ ಇದ್ದರೆ, ನಮ್ಮಂಥ ಅವರು, ನಮ್ಮ CJ ರಾಯ್ ಅಂತ ಅವರು, ಸಿದ್ಧಾರ್ಥ್ ಅವರು, ಡಾಕ್ಟರ್ ಸಿದ್ಧಾರ್ಥ್ ಅವರೆಲ್ಲ ಈ ಕರ್ನಾಟಕಕ್ಕೆ ಒಂದು ಅಸೆಟ್ ಆಗಿದ್ರು. ಸಿದ್ಧಾರ್ಥ್ ಮಾಮೂಲಿ ಮನುಷ್ಯ ಅಲ್ಲ. 10,000 ಎಕರೆ ಜಮೀನಿರೋ ಓನರ್ ಅವರು. ಒಂದು ಬಡವರು ಕುಟುಂಬದ ಬಂದು ದುಡಿದು ಆ ಲೆವೆಲ್ಗೆ ಹೋಗಿದ್ದ ಮನುಷ್ಯ ಯಾರಂತೆ, ಅದು ಡಾಕ್ಟರ್ ಸಿದ್ಧಾರ್ಥ್. ನಂಬರ್ 1. ನಂಬರ್ 2 ಇವರು CJ ರಾಯ್. ನಂಬರ್ 3 KGF ಬಾಬು. ಇಂಥ ಅವರು 100 ಜನ ಇದ್ದಾರೆ. ಇವರೆಲ್ಲ ಏನು ಹೇಳ್ತಾರದು, ಬ್ಲ್ಯಾಕ್ ಲಿಸ್ಟೆಡ್ ಅಂತಾರಲ್ಲ, ಸರ್ಕಾರಕ್ಕೆ ಬ್ಲ್ಯಾಕ್ ಲಿಸ್ಟೆಡ್ ಅಂತಾರಲ್ಲ, ಅದರಲ್ಲಿ ನಾವು 3 ಜನ. ಒಂದು ಡಾಕ್ಟರ್ ಸಿದ್ಧಾರ್ಥ್,
ಒಂದು ಸಿ ಜೆ ರಾಯ್, ಒಂದು KG ಬಾಬು. ಸರ್ ಸಿದ್ಧಾರ್ಥ ಮತ್ತೆ CJ ರಾಯ್ ನಿಮ್ಗೆ ಫ್ರೆಂಡಾ ಸರ್? ಏನು ಫ್ರೆಂಡ್ ಇಲ್ಲ ಕಮ್ಯುನಿಕೇಟ್ ಮಾಡ್ತಿದ್ರಾ ಮೇಡಮ್, ಏನು ಫ್ರೆಂಡ್ ಇಲ್ಲ. ಅವರು ಏನು 1-2-3 ಸಲ ಸಿಕ್ಕಿರ್ಬೋದು, ನಾನು ಅಷ್ಟು ಕ್ಲೋಸ್ ಏನಿಲ್ಲ. 1-2-3 ಸಲ ಸಿಕ್ಕಿದ್ದೀನಿ. ನನಗೆ ನೋವಾಗ್ತಾ ಇರೋದು ಏನಂದರೆ, ನಮಗೆ ಸಂಪಾದನೆ ಮಾಡಿ 100 ಕೋಟಿ ಸಂಪಾದನೆ ಮಾಡಿದ್ರೆ ಅದರಲ್ಲಿ 33 ಕೋಟಿ ಟ್ಯಾಕ್ಸ್ ಕೊಡುವಂಥ ದಾನಿ ಯಾರಂದರೆ ಆ ಡಾಕ್ಟರ್ ಸಿದ್ಧಾರ್ಥ್. 100 ಕೋಟಿ ಸಂಪಾದನೆ ಮಾಡಿ 33% ಟ್ಯಾಕ್ಸ್ ಕೊಡ್ತಾನಂದರೆ ಅದು CJ ರಾಯ್. 100 ಕೋಟಿ ಸಂಪಾದನೆ ಮಾಡಿ 33 ಕೋಟಿ ಟ್ಯಾಕ್ಸ್ ಕಟ್ತಾನಂದರೆ ಅದು ಒಂದು KG ಬಾಬು. ಅಂಥವ್ರು 3 ಜನನೇ ಇಲ್ಲ, ಲಕ್ಷಾಂತರ ಜನ ಇದ್ದಾರೆ. ಆದರೆ ನಾವು ಅದು ಒಂದು ಬ್ಲ್ಯಾಕ್ ಲಿಸ್ಟ್ ಅಂತಾರಲ್ಲ, ಆ ಥರ ನಮ್ಮನ್ನು ವಿಲ್ಲನ್ ಆಗಿ ತೋರಿಸ್ತಾರೆ. ಸರ್ ಇವಾಗ CJ ರಾಯ್, ಸಿದ್ಧಾರ್ಥ ಅವರೆಲ್ಲ ಲೈಫ್ ಸ್ಟೈಲ್ ನೋಡಿದ್ರೆ ಯಾವುದಕ್ಕೂ ಕೂಡ ಕಡಿಮೆ ಇರಲಿಲ್ಲ. ಹಣ ಇತ್ತು, ವಯಸ್ಸಿತ್ತು ಅನುಭವಿಸೋದಕ್ಕೆ, ಒಳ್ಳೆ ಫ್ಯಾಮಿಲಿ ಇತ್ತು, ಎಲ್ಲವೂ ಇತ್ತು. ಗುಡ್ ಕ್ವಶ್ಚನ್. ಆಮೇಲೆ ಎಲ್ಲವೂ ಇದ್ದು ಕೂಡ ಸೊಸೈಟಿನಲ್ಲಿ ಏನಾದ್ರೂ ಕೂಡ ಅದನ್ನು ಫೇಸ್ ಮಾಡೋದಕ್ಕೆ ಧೈರ್ಯ ಇತ್ತು, ಎಲ್ಲದೂ ಇತ್ತು. ಬಟ್ ಅಂಥ ಮನಸ್ಥಿತಿ ಇರೋರು, ಅಂದರೆ ಹಂಗಿರೋರು ಸೂಸೈಡ್ ಮಾಡಿಕೊಂಡು ಸತ್ತೋಗ್ತಾರೆ, ಸೂಸೈಡ್ ಮಾಡ್ಕೊಳ್ತಾರೆ ಅಂತ ಅಂದರೆ ಅವ್ರ ಮನಸ್ಥಿತಿ ಏನಾಗಿರುತ್ತೆ? ನಿಮ್ಗೆ ಏನು ಅನ್ಸುತ್ತೆ ಸರ್ ಅದ್ರ ಬಗ್ಗೆ? ದುಡ್ಡು ಇಟ್ಕೊಂಡ್ರೆ ನೆಮ್ಮದಿ ಬರುತ್ತಾ? 100 ರೂಪಾಯಿ ನಾನು, ಬಟ್ ದುಡ್ಡು 99.9 ಪ್ರಾಬ್ಲಮ್ಸ್ಗೆ ಸೊಲ್ಯೂಷನ್ ಅಂತ ಹೇಳ್ತಾರಲ್ಲ ಸರ್. ಅಮ್ಮ ನೋಡಿ, ನೀವು ತಿಳ್ಕೊಂಡಿರೋದು ಹಂಗೆ. ಯಾಕಂದ್ರೆ ಲೈಫಲ್ಲಿ ಎಲ್ಲರೂ ದುಡ್ಡು ಸಂಪಾದನೆ ಮಾಡಬೇಕು, ದುಡ್ಡು ಬಂದ್ರೆ ನೆಮ್ಮದಿ ಸಿಗುತ್ತೆ, ಆದ್ರೆ ಹಿಂದೆನೆ ಓಡ್ತಿರ್ತಾರೆ. ಬಟ್ ದುಡ್ಡಿರೋರು ಸೂಸೈಡ್ ಮಾಡ್ಕೋತಿದ್ದಾರೆ. ಏನು ದುಡ್ಡು ಇಲ್ದಿರಿಲ್ಲ, ದುಡ್ಡು ಇಟ್ಕೊಂಡೇ ಸೂಸೈಡ್ ಮಾಡಿರೋದು. ದುಡ್ಡು ಏನು ಕಡಿಮೆ ಇಲ್ಲ. ಯಾರಿಗೆ? ಡಾಕ್ಟರ್ ಸಿದ್ಧಾರ್ಥ್ ಅವ್ರಿಗೂ ದುಡ್ಡು ಏನು ಕಡಿಮೆ ಇಲ್ಲ, CJ ರಾಯ್ಗೂ ಏನು ದುಡ್ಡು ಕಡಿಮೆ ಇಲ್ಲ, KG ಬಾಬುಗೂ ಏನು ದುಡ್ಡು ಕಡಿಮೆ ಇಲ್ಲ. ಆದರೆ ಇನ್ಕಮ್ ಟ್ಯಾಕ್ಸ್ ಟಾರ್ಚರ್, ED ಟಾರ್ಚರ್ ಇಂದ ಏನಾಗ್ತಾರೆ ಜನ, ಒಂದು ನೋಟಿಸ್ ಬಂದರೆ ನಮಗೆ ನಿದ್ರೆ ಹೋಗ್ಬಿಡುತ್ತೆ. ಕಷ್ಟಪಡ್ತೀವಿ ನಾವು, ಕಷ್ಟಪಟ್ಟು ದುಡ್ಡು ಸಂಪಾದನೆ ಮಾಡ್ತೀವಿ. ದುಡ್ಡು ಸಂಪಾದನೆ ಮಾಡಿದ್ರೆ ಆ ದುಡ್ಡನ್ನ ಉಳಿಸ್ಕೋಬೇಕಂದ್ರೆ ಭಾಳ ಕಷ್ಟ. ಎಷ್ಟು ಸಂಪಾದನೆ ಮಾಡೋಕ್ಕೆ ಎಷ್ಟು ಕಷ್ಟಪಡ್ತೀವಿ, ಅದಕ್ಕಿಂತ 10 ಟೈಮ್ಸ್ ಅದನ್ನು ಕಾಪಾಡೋಕ್ಕೆ 10 ಟೈಮ್ಸ್. ಒಂದು ಏನಿದೆ, ಫಸ್ಟು ದುಡ್ಡು ಸಂಪಾದನೆ ಮಾಡಿದ್ರೆ ಫಸ್ಟು ಆ ರೌಡಿಗಳು ಇರ್ತಾರೆ, ಅವ್ರಿಗೆ ಜವಾಬ್ ಕೊಡಬೇಕು. ಸೆಕೆಂಡ್ ಅಂಡರ್ವರ್ಲ್ಡ್ ಇರ್ತಾರೆ, ಅವ್ರಿಗೆ ಜವಾಬ್ ಕೊಡಬೇಕು. ಮೂರನೇದು ಡಿಪಾರ್ಟ್ಮೆಂಟ್ಗಳು ಇರ್ತಾರೆ, ಯಾವ ಡಿಪಾರ್ಟ್ಮೆಂಟ್ ಅಂತ ಹೇಳಲ್ಲ ನಾನು, ಅವ್ರಿಗೆ ಇದು. ನಾಲ್ಕನೇದು ಲೋಕಲ್ ಲೀಡರ್ಸ್ ಅವರೆಲ್ಲ ಅದರಲ್ಲಿ ಟಾರ್ಚರ್ ಕೊಡ್ತಾರೆ, ಅವ್ರನ್ನ ಬಚಾವಾಗಬೇಕು. ಆಮೇಲೆ ಇನ್ಕಮ್ ಟ್ಯಾಕ್ಸಿಂದ ಬಚಾವಾಗಬೇಕು, ಆಮೇಲೆ ಈಡಿಂದ ಬಚಾವಾಗಬೇಕು. ಒಂದು ಏನಂದರೆ, ಒಂದು ಬಡವ, ಈಗ ತಾವು ಇದ್ದೀರಾ, ಒಂದು ರಿಪೋರ್ಟ್ರ್ ಆಗಿದ್ದೀರಾ, ತಾವು ರಿಪೋರ್ಟ್ರ್ ಆಗಿದ್ದರೆ ನೀವು ಸುಖವಾಗಿರ್ತೀರ. ಕೋಟಿಗಳು ಸಂಪಾದನೆ ಮಾಡಿದ್ರೆ ED IT ಎಲ್ಲ ಡಿಪಾರ್ಟ್ಮೆಂಟ್ಗಳು ನಿಮಗೆ ಟಾರ್ಚರ್ ಮಾಡುತ್ತೆ. ಯಾಕೆ ಅಂದರೆ, ಒಂದು ಬಡವನಾಗಿದ್ದು ಒಂದು ರಿಪೋರ್ಟ್ರ್ ಆಗಿದ್ದು ಆ ಎಮ್ಮನ ಹತ್ರ ಹೆಂಗೆ ಬಂತು? 10 ಕೋಟಿ ನಿಮ್ಮ ಹತ್ರ ಬಂತು, ನೀವು ಕಷ್ಟಪಟ್ಟು ದುಡಿತೀರ, ಅದು ಹೆಂಗೆ ಬಂತು ಅಂತ ಕ್ವಶನ್. ಅದಕ್ಕೆ ಸುಮ್ಮನೆ ನಿಮಗೆ ಒಂದು ನೋಟಿಸ್ ಬರುತ್ತೆ, ಯಾರೋ ಇನ್ಫಾರ್ಮೇಷನ್ ಮಾಡ್ತಾರೆ, ಅವರಾಗಿ ನೋಟಿಸ್ ಕೊಡಲ್ಲ. ಕಂಪ್ಲೇಂಟ್ ಹೋದ್ರೇ ನೋಟಿಸ್ ಕೊಡೋದು. ಕಂಪ್ಲೇಂಟ್ ಕೊಡೋಕ್ಕೆ ಯಾರಾದರೂ ಹುಡ್ತಾರೆ, ಅಲ್ಲಿ ಲೋಕಲ್ ಲೀಡ್ರ್ ಆದರೂ ಹುಡ್ತಾನೆ, ಇಲ್ಲ ಲೋಕಲ್ ರೌಡಿ ಆದರೂ ಹುಡ್ತಾನೆ, ಅವ್ನು ಬ್ಲ್ಯಾಕ್ ಮೇಲ್ ಮಾಡ್ತಾನೆ, ಇಲ್ಲ ಯಾವುದೋ ಒಂದು ಡಿಪಾರ್ಟ್ಮೆಂಟ್ನವರು ಹುಡ್ತಾರೆ, ನೀನು ಇಷ್ಟು ಸಂಪಾದನೆ ಮಾಡಿದೆ ನಮಗೇನಾದ್ರು ಕಳಿಸು ಅಂತಾರೆ. ಆ ಕಳಿಸಿಲ್ಲ ಅಂದರೆ ಅವ್ರು ಟಾರ್ಚರ್ ಮಾಡ್ತಾರೆ. ಯಾರಾದರೂ ಅದಕ್ಕೆ ಒಂದು ಕಂಪ್ಲೇಂಟ್ ಅಂತ ನಮ್ಮ ದೇಶದ ಕಾನೂನಲ್ಲಿ ಏನಿದೆ, ಕಂಪ್ಲೇಂಟ್ ಕೊಟ್ಟರೆ ಅದ್ರ ಮೇಲೆ ಆ್ಯಕ್ಷನ್ ತಗೋಬೇಕು. ನಿಮ್ಗೆ ಈ ಥರ ಎಲ್ಲ ಟಾರ್ಚರ್ ಅಯ್ಯೋ ಒಂದಲ್ಲ, ಎಷ್ಟು ಕೂದಲಿದೆ ಅಷ್ಟು ಟಾರ್ಚರ್ಗಳು ಬಂದಿದೆ. ಅದಕ್ಕೆ ಇವಾಗ CJ ರಾಯ್ದು ನೀವು ಕೇಳಿದ್ರಿ, ನಮ್ಮ ಡಾಕ್ಟರ್ ಸಿದ್ಧಾರ್ಥ್ ಅವ್ರದ್ದು ಕೇಳಿದ್ರಿ, ಅವರೆಲ್ಲ ಜೆಂಟ್ಲ್ಮೆನ್ಗಳು. ಕರ್ನಾಟಕದಲ್ಲಿ ಹುಟ್ಟಿ ಸರ್ಕಾರಕ್ಕೆ ಟ್ಯಾಕ್ಸ್ ಕಟ್ಟೋರು, ಅವರೆಲ್ಲ ದಾನಿಗಳು, ಅವರೆಲ್ಲ ಕರ್ನಾಟಕಕ್ಕೆ ಒಂದು ಅಸೆಟ್. ಆದರೆ ಅವ್ರಿಗೆ ಏನಾಗಿದೆ, ಒಂದು ನೋಟಿಸ್ ಬರುತ್ತೆ, ಒಂದು ನೋಟಿಸ್ ಬಂದರೆ ಆ ನೋಟಿಸ್ ಬಂದ ತಕ್ಷಣ ಆ ನೋಟಿಸ್ ಮೇಲೆ ಒಂದು ಸಮನ್ ಕಳಿಸ್ತಾರೆ. ಸಮನ್ ಕಳಿಸಿದ್ಮೇಲೆ ಅವ್ನಿಗೆ ಎನ್ಕ್ವೈರಿ ಸ್ಟಾರ್ಟ್ ಆಗುತ್ತೆ. ಅವ್ರಿಗೇನು ಮಾಡ್ತಾರೆ, 20 ವರ್ಷದ ಬ್ಯಾಲೆನ್ಸ್ ಶೀಟ್ ಕೊಡಿ ಅಂತಾರೆ. 20 ವರ್ಷದ ಬ್ಯಾಲೆನ್ಸ್ ಶೀಟ್ ಕೊಟ್ಟರೆ ಅದಕ್ಕೆ ಸೋರ್ಸ್ ಆಫ್ ಇನ್ಕಮ್ ಎಲ್ಲಿಂದ ಬಂತು, ಈ ದುಡ್ಡು ನಿಮಗೆ ಹೆಂಗೆ ಜನ್ರೇಟ್ ಆಯಿತು, ಏನಿದೆ ಇದು ಇಂಪಾರ್ಟೆಂಟು. ಆ ದುಡ್ಡು ಹೆಂಗೆ ಜನ್ರೇಟ್ ಆಯಿತು, ಹೆಂಗೆ ಬಂತು, ಅದಕ್ಕೆ ಚೈನ್ ಏನು, ಅದಕ್ಕೆ 20 ವರ್ಷ ಮುಂದೆ ನಿನ್ನ ಇನ್ಕಮ್ ಟ್ಯಾಕ್ಸ್ ಏನು ತೋರಿಸಿದ್ಯಾ, ಆವಾಗ ನಿನ್ನ ಅಸೆಟ್ ಏನಿತ್ತು. ಆಮೇಲೆ ಅಲ್ಲಿಂದ 15 ವರ್ಷಕ್ಕೆ
ನಿನ್ನ ಆದಾಯ ಏನು ತೋರಿಸಿದ್ಯಾ, ಅದಕ್ಕೆ ರಿಟರ್ನ್ಸಲ್ಲಿ ಎಷ್ಟು ತೋರಿಸಿದ್ಯಾ, ಎಷ್ಟು ನೀನು ಅಮೌಂಟ್ ಕೊಟ್ಟಿದ್ಯಾ, ಏನು ಪ್ರಾಪರ್ಟಿ ಡಿಕ್ಲೇರ್ ಮಾಡಿದ್ಯಾ ಅಂತ 15 ವರ್ಷ. ಆಮೇಲೆ 10 ವರ್ಷದ್ದು ಕೇಳ್ತಾರೆ, ಆವಾಗ ಎಷ್ಟು ಡಿಕ್ಲರೇಷನ್ ಇತ್ತು, ಇವತ್ತೇನು ಡಿಕ್ಲರೇಷನ್, ಅದರೆಲ್ಲ ಸಿಗಾಕೊಳ್ತೀವಿ. ಬಚಾವ್ ಮಾಡೋಕ್ಕಾಗಲ್ಲ. ಅದು ಯಾವಾಗಲೂ ಹೇಳ್ತಾ ಇದ್ರಿ, ಬೇನಾಮಿ ಪ್ರಾಪರ್ಟಿದು, ಬೇನಾಮಿ ಪ್ರಾಪರ್ಟಿ. ಏನು ಬೇನಾಮಿ ಪ್ರಾಪರ್ಟಿ ಅಂದರೆ ಏನು? ನನ್ನ ದುಡ್ಡಲ್ಲಿ ನಿಮ್ಮ ಹೆಸರಲ್ಲಿ ಪ್ರಾಪರ್ಟಿ ತಗೊಂಡು ಎಲ್ಲೋ ಇಡ್ತೀವಿ, ಅದೇ ಬೇನಾಮಿ. ಆ ಬೇನಾಮಿಗೆ ಏನು ಮಾಡ್ತೀರಾ ನೀವು? ಇವತ್ತು ಕಾನೂನು ಹಿಂಗೆ ಬಂದಿದೆ, ಆಧಾರು ಲಿಂಕ್ ಆಗಿದೆ. ಹೌದು. ಯಾವುದೇ ಪ್ರಾಪರ್ಟಿ ನೀವು ಮಾಡಬೇಕು, ಮಾರಬೇಕು, ಸಬ್ ರಿಜಿಸ್ಟ್ರಿಗೆ ಹೋಗ್ಬೇಕಂತ ಆ ಲಿಂಕಲ್ಲಿ ಜನ್ರೇಟ್ ಆಗುತ್ತೆ. ಅಲ್ಲೇ ಸಿಗಾಕೊಳ್ತೀವಿ. ಬೇನಾಮಿ ಇಲ್ಲ. ಇವಾಗ ಆಧಾರ್ ಲಿಂಕ್ ಆದರೆ ಏನಿದೆ, ಏನು ತಿಂದಿರೋ ಎಲ್ಲ ಆಚೆ ಬಂದ್ಬಿಡುತ್ತೆ. ಅದು ಬ್ಲ್ಯಾಕ್ ಮನಿ ಡೈಜೆಷನ್ ಮಾಡ್ಕೊಳಕ್ಕಾಗಲ್ಲ. ಆ ಸೋರ್ಸ್ ಆಫ್ ಇನ್ಕಮ್ ನಾವು ಕೊಳ್ಳೇಬೇಕು. ಕೊಟ್ಟಿಲ್ಲ ಅಂದ್ರೆ 300% ಪೆನಲ್ಟಿ ಆಗ್ತಾರೆ. 1 ಕೋಟಿಗೆ 3 ಕೋಟಿ ಪೆನಲ್ಟಿ ಆಗ್ತಾರೆ. ಅದಕ್ಕೆ 24% ಇಂಟ್ರೆಸ್ಟ್ ಆಗ್ತಾರೆ, ಡಿಲೇ ಪೇಮೆಂಟ್. 300% ಪೆನಾಲ್ಟಿನಲ್ಲ, ಆದಮೇಲೆ 24% ಇಂಟ್ರೆಸ್ಟ್ ಆಗ್ತಾರೆ. ಎಲ್ಲಾಗತ್ತೆ? ಎಲ್ಲ ಆಸ್ತಿ ಎಲ್ಲ ಬರ್ಕೊಟ್ಟು ಗೌರ್ಮೆಂಟ್ಗೆ ಬರ್ಕೊಟ್ಬಿಟ್ಟು ಮನೆಗೆ ಬರಬೇಕು. ಸೊ ಸರ್ಕಾರ ಇವಾಗ ಏನು ಮಾಡಬೇಕು ಅಂದರೆ ಈ ಥರದ್ದು ಟಾರ್ಚರ್ ಮಾಡಬಾರ್ದು ಅಂತನಾ, ಅಥವಾ ಏನಾದರೂ ಕಮ್ಮಿ ಮಾಡಲ್ಲ? ಸರ್ಕಾರದ ಬಗ್ಗೆ ಇನ್ನೇನು ಮಾಡಬೇಕು ಅಂತ? ಸರ್ಕಾರದ ಬಗ್ಗೆ ನಾವು ಏನು ಹೇಳ್ಬಾರ್ದು ಸಿಸ್ಟರ್. ಏನಾಗಿದೆ, ಸರ್ಕಾರ ಏನೋ ಒಂದು ಪಾಲಿಸಿ ಮಾಡಿದೆ ಅಂದರೆ ಅದು 10 ಜನ ಆಲೋಚನೆ ಮಾಡಿ ಯೋಚನೆ ಮಾಡಿನ ಆ ಪಾಲಿಸಿ ಮಾಡಿರ್ತಾರೆ. ಆ ಪಾಲಿಸಿಗೆ ನಾವು ಏನು ಮಾತಾಡೋಕ್ಕೆ ಹೋಗ್ಬಾರ್ದು. ಅದು ಗೋರ್ಮೆಂಟ್ ಪಾಲಿಸಿ. ಅದು ಆ ಗೋರ್ಮೆಂಟ್ ಪಾಲಿಸಿಗೆ ನಾವು ಏನು ಮಾತಾಡೋಕ್ಕೆ, ಅಲ್ಲಿ ಗೋರ್ಮೆಂಟ್ ಅಧಿಕಾರಿಗಳು ಮಾಡೋ ತಪ್ಪನ್ನ ನೀವು ಸರ್ಕಾರ ಮೇಲೆ ಹೆಂಗಾಗ್ತೀರಾ ನೀವು? ಗೋರ್ಮೆಂಟ್ ಪಾಲಿಸಿ ಅಂದೋದಕ್ಕೆ ನಮ್ಮಂಥವರು 100 ಜನ ಸಲಹೆಗಳು ಕೊಟ್ಟು ಈ ಪಾಲಿಸಿ ಮಾಡಿದ್ರೆ ಜನಗಳಿಗೆ ಅನುಕೂಲ ಆಗುತ್ತೆ, ಈ ಪಾಲಿಸಿ ಮಾಡಿದ್ರೆ ಜನಗಳಿಗೆ ಬೆನಿಫಿಟ್ ಆಗುತ್ತೆ ಅಂತೇಳಿ ಅವ್ರು ಪಾಲಿಸಿ ಮಾಡಿರ್ತಾರೆ. ಆ ಪಾಲಿಸಿಗೆ ನಾವು ವಿರೋಧವಾಗಿ ಮಾತಾಡೋಂಗಿಲ್ಲ. ಅದ್ರ ಬಗ್ಗೆ ನಾನು ಹಿಂಗೆ ಮಾತಾಡಲ್ಲ. ಅಲ್ಲಿ ಮಾಡಿರೋ ಸರ್ಕಾರ ಏನು ಡಿಸಿಷನ್ ತಗೊಂಡಿದೆ, ಏನು ಕಾನೂನು ಮಾಡಿದ್ದು ಅದು ಕರೆಕ್ಟೇ ಇರುತ್ತೆ. ಸರ್ಕಾರಿ ನೌಕರಗಳು ಆ ಪವರ್ ಅವ್ರು ಕೊಟ್ಟಿದ್ದಾರೆ, ಆ ಪವರ್ನ ಮಿಸ್ಯೂಸ್ ಮಾಡ್ತಾರೆ. ಸೊ CJ ರಾಯ್ ಅವರು ಇದರಿಂದನೇ ಸುಸೈಡ್ ಮಾಡ್ಕೊಂಡ್ರು ಅಂತ ನಿಮ್ಗೆ ಅನ್ಸುತ್ತೆ ಸರ್? ಹೌದು. ಈ ಇನ್ಕಮ್ ಟ್ಯಾಕ್ಸಿಂದಾನೆ ಅವ್ರು ಸುಸೈಡ್ ಮಾಡ್ಕೊಂಡಿದ್ರು. ಬೇರೆ ಏನಿದೆ? ಅವನಿಗೇನು ದೇವ್ರು ಏನು ಕಡಿಮೆ ಮಾಡಿಲ್ಲ, ದುಡ್ಡಿಗೇನು ಇದಿಲ್ಲ, ಸಾಲ ಇಲ್ಲ, ಏನಿಲ್ಲ, ಅವ್ನು ಹೆಂಗೆ ಸೂಸೈಡ್ ಮಾಡ್ಕೊಳ್ತಾನೆ? ಸರ್, ನೀವು ಲೈಫಲ್ಲಿ ದುಡ್ಡಿಗೆ, ಟೈಮ್ಗೆ, ದೇವರಿಗೆ ಎಷ್ಟು ರೆಸ್ಪೆಕ್ಟ್ ಮಾಡ್ತೀರಾ ಸರ್? ಫಸ್ಟು ದೇವರು ನಮ್ಮ ಅಲ್ಲ, ಆಮೇಲೆ ಎಲ್ಲ ದೇವ್ರುಗಳು, ಹಿಂದೂ ದೇವರಾಗಲಿ, ಕ್ರಿಶ್ಚಿಯನ್ ದೇವರಾಗಲಿ, ಎಲ್ಲ ದೇವ್ರಿಗೆ. ನಮಗೆ ಜಾತಿ, ನನ್ನ ಹತ್ರ KGF ಬಾಬು ಹತ್ರ ಯಾವುದೇ ಜಾತಿ ಇಲ್ಲ. ಎಲ್ಲ ಜಾತಿ ಒಂದೇ. ಅದು ಏನು? ಒಂದು ಇಂಡಿಯನ್ ಜಾತಿ, ಒಂದು ಹೆಣ್ಣು, ಒಂದು ಗಂಡು ಜಾತಿ, ಅಷ್ಟೇ ನನಗೆ ಗೊತ್ತು. ಬೇರೆ ಜಾತಿ ಯಾವುದು ಗೊತ್ತಿಲ್ಲ. ನಾನು ಯಾರ ಮೇಲೇನು ವಿರೋಧವಾಗಿ ಹೋಗಲ್ಲ, ಯಾರ ಮೇಲೇನು ಇದು ಆಗಿ ಹೋಗಲ್ಲ, ಸಪೋರ್ಟ್ ಆಗಿ ಹೋಗಲ್ಲ. ಎಲ್ಲ ಜಾತಿ ಒಂದೇ, ಹಿಂದೂನು ಒಂದೇ, ಮುಸ್ಲಿಮು ಒಂದೇ, ಕ್ರಿಶ್ಚಿಯನು ಒಂದೇ. ನನಗೆ ಅದೇ ಗೊತ್ತು. ನಾನು ಸಂಪಾದನೆ ಮಾಡಿರೋದು ನಿಮ್ಗೆ ಗೊತ್ತಾ? ನಾನು ಸಂಪಾದನೆ ಮಾಡಿರೋದು ಎಲ್ಲ ಹಿಂದೂಗಳಿಂದಾನೇ, ಜೈನ್ಸ್, ಮಾರ್ವಾಡಿಗಳಿಂದಾನೇ ಸಂಪಾದನೆ ಮಾಡಿದೆ. ನಮ್ಮವರಿಂದ ಸಂಪಾದನೆ ಮಾಡಿಲ್ಲ. ನಮ್ಮವರೆಲ್ಲ ನನಗೆ ಮಾಡಿದ್ದೇನೋ ಡ್ಯಾಮೇಜೇ ಮಾಡಿದ್ದು ಯಾರು? ನಮ್ಮ ಮುಸಲ್ಮಾನರು. ಆದರೆ ನಾನು ಸಂಪಾದನೆ ಮಾಡಿದ್ದು ಈ ದೇಶದಲ್ಲಿ ನಾನು ಹಿಂದೂಗಳಿಂದನೇ ಸಂಪಾದನೆ ಮಾಡಿದ್ರೆ. ಜಾಸ್ತಿ ಸಂಪಾದನೆ ಮಾಡಿದೆ ಇಲ್ಲಿ ಹೈದರಾಬಾದ್, ಬಾಂಬೆ, ಎಲ್ಲ ಲೀಗಲ್. ಇಂಡಿಯಾದಲ್ಲಿ ಎಷ್ಟು ಹೈಕೋರ್ಟ್ ಇದೆ ಅಷ್ಟು ಹೈಕೋರ್ಟಿಂದ ನಾನು ಪ್ರಾಪರ್ಟಿ ಪರ್ಚೇಸ್ ಮಾಡಿದ್ದೆ. ನನ್ನದು ಯಾವುದು ಇಲ್ಲೀಗಲ್ ಬಿಸ್ನೆಸ್ ಇಲ್ಲ. ನಾನು ಯಾರಿಗೂ ಭಯ ಬೀಳೋನು ಇಲ್ಲ. ಯಾಕೆ ಭಯ ಬೀಳಬೇಕು? ತಪ್ಪು ಮಾಡಿದ್ರೆ ಭಯ ಇರುತ್ತೆ. ಭಯ, ತಪ್ಪು ಮಾಡೋನಿಗೆ ಭಯ. ಇವಾಗ ಇಷ್ಟು ಧೈರ್ಯವಾಗಿ 7,000 ಕೋಟಿ KGF ಬಾಬು ಡಿಕ್ಲೇರ್ ಮಾಡಿದಾನೆ, 1,740 ಕೋಟಿ ಡಿಕ್ಲೇರ್ ಮಾಡಿದಾನಂದ್ರೆ ನಾನು ಹೇಳೋ ಥರ ಯಾವನಾದ್ರು ಹೇಳ್ತಾನ? ಇವಾಗ ನಾನು ಹೇಳಿದ್ರೆ, ಮಾತಾಡಿದ್ರೆ ಏನು ಹೇಳ್ತಾರೆ ಜನ? ಅಯ್ಯೋ ಮೆಂಟಲ್ ನನ್ನ ಮಗ, ಅವ್ನು ಮಾತಾಡೋಕ್ಕೆ ಗೊತ್ತಿಲ್ಲ ಅವ್ನು KGF ಬಾಬುಗೆ, ಎಲ್ಲ ಹೇಳ್ಬಿಡ್ತಾನೆ. ಅಂದರೆ KGF ಬಾಬು ಅಷ್ಟು ಕ್ಲೀನಾಗಿ ನೀಟಾಗಿದ್ದಾನೆ, ಹೇಳ್ತಾನೆ. ಬೇರೆ ಬಂದು ಹೇಳಿ. ಇಲ್ಲಿ ನನ್ನ ಮನೆಯಲ್ಲಿ 7 ರೈಡ್ ಆಗಿದೆ, 7 ರೈಡ್. ಇನ್ಕಮ್ ಟ್ಯಾಕ್ಸು 4 ಆಗಿದೆ, ಇದು 1 ಆಗಿದೆ, CCBದು 1 ಆಗಿದೆ. 7 ರೈಡ್ ಆಗಿನೂ KGF ಬಾಬುಗೆ ಏನು ಅವ್ರು ಮಾಡೋಕ್ಕಾಗಿಲ್ಲ. ಅಂದರೆ ಏನು, ಹೆಂಗೆ? ಅಲ್ಲಿ
ಇಡಿನವರು ಇನ್ಕಮ್ ಟ್ಯಾಕ್ಸ್ ರೇಡ್ ಮಾಡ್ತಾರೆ. ರೇಡ್ ಮಾಡಿ ನನ್ನ ಹತ್ರ ಕ್ಯಾಶ್ ₹1 ಕ್ಯಾಶ್ ಅವರು ಸಿಗಲಿಲ್ಲ, ಸಿಗೋದು ಇಲ್ಲ. ಯಾಕೆ ಸಿಗಲ್ಲ ಅಂದರೆ ಯಾವುದೇ ಪೊಲಿಟಿಷಿಯನ್ ದುಡ್ಡು ನನ್ನ ಹತ್ರ ಇಲ್ಲ, ನಾನು ಯಾರ ಹತ್ರನೂ ಸಾಲ ತಗೊಳ್ಳಲ್ಲ, ಯಾರಿಗೂ ಸಾಲ ಕೊಡಲ್ಲ, ನನ್ನ ಹತ್ರ ಬ್ಲ್ಯಾಕ್ ಮನಿನೇ ಇಲ್ಲ ಅಂದರೆ ರೇಡ್ ಮಾಡಿ ಮಾಡ್ತಾರೇನು. ಇಡಿ ರೇಡ್ ಆಯಿತು. ಇಡಿ ರೇಡ್ ಆದಾಗ ಎಷ್ಟು ಸಿಕ್ತು ನಮ್ಮ ಮನೆಯಲ್ಲಿ? ₹5,600 ಸಿಕ್ತು. ಡೈಮಂಡ್ ಸೆಟ್ಗಳು, ಗೋಲ್ಡು ಅದೆಲ್ಲ ಸಿಕ್ತು. ಅದಕ್ಕೆಲ್ಲ ಬಿಲ್ ಇತ್ತು. ಅದು ಅಮೌಂಟ್ ಡಿಕ್ಲೇರ್ ಮಾಡಲ್ಲ ನಾನು, ಅದಕ್ಕೆಲ್ಲ ಬಿಲ್ ಇತ್ತು. ಆದರೆ ಭಯ ಏನಕ್ಕೆ? ನಾನು ಆ ಹಳೆ ಕಾಲದ ಬಾಬು ಆದರೆ ಆ ಲೈಫಲ್ಲೇ ಖುಷಿಯಾಗಿದ್ದೀನಿ. ಯಾರು ಆ ಸ್ಕ್ರ್ಯಾಪ್ ಮಾರ್ಕೊಂಡು ಆಟೋ ತೊಳ್ಕೊಂಡು ಹೆಂಗಿದ್ನೋ ಆ ಲೈಫಲ್ಲಿ ನಾನು ಖುಷಿಯಾಗಿದ್ದೀನಿ. ಆ ಲೈಫಲ್ಲಿ ಈ ಲೈಫಲ್ಲಿ ನಾನು ಖುಷಿಯಾಗಿಲ್ಲ. ಈ ಲೈಫಲ್ಲಿ ಬರೀ ಟೆನ್ಷನ್ನು, ಬರೀ ಜಗಳಗಳು, ಸಂಬಂಧದಲ್ಲಿ ಜಗಳಗಳು, ಮಕ್ಕಳಲ್ಲಿ ಜಗಳಗಳು, ಹೆಂಡತಿಯಲ್ಲಿ ಜಗಳಗಳು, ರಿಲೇಷನಲ್ಲಿ ಜಗಳಗಳು. ಈ ದುಡ್ಡು ಇದ್ರದ್ನೆಲ್ಲ ಆ ಜಗಳಗಳಲ್ಲ. ಆ ಇದರಲ್ಲಿ ಆ ₹100 ನಾನು ಸುಖವಾಗಿದ್ದೀನಿ. ನನಗೆ ಇವತ್ತು ಫುಟ್ಪಾತಲ್ಲಿ ಹೋಗಿ ಇಡ್ಲಿ ಹಾಕ್ತಾ ಇದ್ರೆ ನಾನು ಅಲ್ಲಿ ಸೂಟ್ ಹಾಕ್ಕೊಂಡು ಹೋಗಿ ಅಲ್ಲಿ ತಿಂತೀನಲ್ಲ, ಅದೇ ನನಗೆ ಖುಷಿಯಾಗಿ ತಿಂತೀನಿ. ಸರ್, ಜೀವನದಲ್ಲಿ ಯಾವಾಗಾದ್ರೂ ನಿಮ್ಗೆ ತುಂಬ ಬೇಜಾರಾಗಿದೆಯಾ? ಅಯ್ಯೋ, ಡೈಲಿ ಬೇಜಾರಿದೆ. ಯಾವ ವಿಷಯಕ್ಕೆ ಸರ್? ಎಲ್ಲ ವಿಷಯದಾಗೆ. ಫ್ಯಾಮಿಲಿನಲ್ಲಿ ಇದೆ, ಇನ್ಕಮ್ ಟ್ಯಾಕ್ಸ್ ಆಗಲಿ, ಇಡಿ ಆಗಲಿ. ಡೈಲಿ ರಾತ್ರಿ ಮಲಗಿ ಬೆಳಗ್ಗೆ ಎದ್ದೋಳೋ ಅಷ್ಟಿಗೆ ಯಾವುದಾದ್ರು ನೋಟಿಸ್ ಬಂದು ಆ ಕವರ್ ಓಪನ್ ಮಾಡೋವಾಗ ಇಲ್ಲಿ ಗುಂಡ ಹೊಡ್ಕೊಳ್ತಾ ಇರುತ್ತೆ. ಏನಿದೆಯೋ ಆ ಕವರಲ್ಲಿ ಏನು ಮ್ಯಾಟ್ರ್ ಇದೆ, ಯಾವ್ದು ನೋಟಿಸ್ ಬಂದಿದೆ. ಅಲ್ಲ, ಇದೆಲ್ಲ ಡೈಲಿ ಇರೋ ಟೆನ್ಷನ್ ಬಿಡಿ. ಇವಾಗ ಎಲ್ಲರ ಮನೆ ದೋಸೆನೂ ತೂತೆ ಅಂತ ಹೇಳ್ತಾರೆ. ಮನೆಗಳಲ್ಲಿ ನಿಮ್ಮ ಮನೆಯಲ್ಲಿ ತೂತಿಲ್ಲ. ನಿಮ್ಮ ಮನೆಯಲ್ಲಿ ಏನೋ ತಿಂಗಳಿಗೆ ಒಂದು 80,000 ಲಕ್ಷನೂ ಸಂಪಾದನೆ ಮಾಡ್ಕೊಂಡು ಹಾಯಾಗಿ ಆರಾಮಾಗಿ ಮಸ್ತಾಗಿರ್ತೀರ. 6 ಗಂಟೆ ಕೆಲಸ ಮಾಡ್ತೀರಾ, 4 ಗಂಟೆ ಆರಾಮಾಗಿ ಮನೇಲಿ ಇರ್ತೀರಾ, ಎಲ್ಲೋ ಹೋಗ್ತೀರಾ, ಊಟ ಗೀಟ ಫ್ರೀಯಾಗಿ ಹೋಗ್ತೀರಾ, ಊಟ ಗೀಟ ಮಾಡ್ತೀರಾ. ನಾನು ಫ್ರೀಯಾಗಿ ಹೋಗಂಗಿಲ್ವಲ್ಲ. ಹಾಗಾದ್ರೆ ನೀವು ದುಡ್ಡುಗೆ ಅಷ್ಟೊಂದೇನು ರೆಸ್ಪೆಕ್ಟ್ ಕೊಡಲ್ಲ? ದುಡ್ಡು ನನಗೆ ಕೌಂಟ್ ಮಾಡೋಕ್ಕೆ ಬರಲ್ಲ. ಏನು ಮಾಡೋಕ್ಕೆ ಬರಲ್ಲ? ಕೌಂಟ್ ಮಾಡೋಕ್ಕೆ ಬರಲ್ಲ. 50,000 ಕೊಟ್ಟರೆ 100 ನೋಟ್ ಕೌಂಟ್ ಮಾಡಬೇಕಂದ್ರೆ ಕೈಯೆಲ್ಲ ನೋವಾಗುತ್ತೆ ಅಂತ ಅವನಿಗೆ ಲಾರಿ ದುಡ್ಡು ಕೊಟ್ಬಿಡ್ತದೆ ಅಂತ ದೇವರು. ಏನು ಮಾಡೋದು? ಏನು ಮಾಡ್ತೀರಾ? ಕರೆಕ್ಟಾ? ಡೈಜೆಷನ್ ಆಗಲ್ಲ, ಅದರಲ್ಲಿ ನೆಮ್ಮದಿಲ್ಲ, ಅದರಲ್ಲಿ ಸುಖ ಇಲ್ಲ. ನಾನು ತಿನ್ನೋದು ಎಷ್ಟು? ಬೆಳಗ್ಗೆ ಅದು ನಮ್ಮ ಹೆಂಡತಿ ಒಂದು ರೊಟ್ಟಿ ಇಲ್ಲೊಂದೊಂದು ದೋಸೆ ಹಾಕ್ಕೊಡುತ್ತೆ. ಅದು ಒಂದೊಂದು ದಿವಸ ನನ್ನ ಹೆಂಡತಿ ಮಾಡಿದ್ರೆ ಸ್ವಲ್ಪ ಅದು ಟೇಸ್ಟ್ ಆಗಿರುತ್ತೆ, ನಾನು ತಿಂತೀನಿ. ಅವ್ನು ಯಾರೋ ಅವ್ನ ಕೆಲಸದವನಿಂದ ಅವನೇನೋ ಅವ್ನ ಕೆಲಸ ಆಗಬೇಕು, ನನ್ನ ಮಗ ಒಂದು ದೋಸೆ ಹಾಕ್ಕೊಟ್ರೆ ಯಜಮಾನ ತಿಂದ್ಬಿಡ್ತಾನಂತ ಕಾರಲ್ಲಿ ಕೂತ್ಕೊಂಡು ತಿಂದರೆ ಅದು ಒಂದು ಚಟ್ನಿ ಒಂದು ದಿವಸ ಚೆನ್ನಾಗಿರುತ್ತೆ, ಒಂದು ದಿವಸ ಚೆನ್ನಾಗಿರಲ್ಲ. ಅದಕ್ಕೆ ಹೆಂಡತಿ ಅಂದರೆ ಏನು? ಅವನಿಗೆ ಭಯ, ಭಕ್ತಿ. ಅಯ್ಯೋ, ನನ್ನ ಗಂಡ ಅವ್ನಿಗೆ ಉಳಿಸ್ಕೊಂಡ್ರೆ ನಾನು ರಾಣಿ ಥರ ಇರ್ತೀನಿ, ಅವ್ನು ಸತ್ತೋಗ್ಬಿಟ್ರೆ ನನಗೆ ಕೆಲಸಕ್ಕೆ ಮಾಡ್ಕೊಳ್ತಾರೆ ನನ್ನ ಮಕ್ಕಳು ಅಂತ. ಯಾರಿಗೆ ಭಯ ಅದೇ? ಆ ಹೆಂಡತಿನೂ ಸುಮ್ಮನೆ ಮಾಡಲ್ಲ. ನನಗೆ ಉಳಿಸೋದು ಏನಕ್ಕೆ? ನನಗೆ ಕಾಪಾಡೋದು ಆ ಹೆಂಡತಿ ಏನಕ್ಕೆ ಅಂದರೆ, ನಾನಿದ್ರೆ ಅದು ರಾಣಿ ಥರ ಇರುತ್ತೆ, ನಾನು ಸತ್ತೋಗ್ಬಿಟ್ರೆ ನನ್ನ ಮಕ್ಕಳೆಲ್ಲ ಅದಕ್ಕೆ ಕೆಲಸಕ್ಕೆ ಇಟ್ಕೊಳ್ತಾರೆ. ಆ ಭಯಕ್ಕೆ ಆಯಮ್ಮ ದೋಸೆ ಗೀಸೆ ಹಾಕ್ಕೊಡ್ತಾಳೆ. ಕರೆಕ್ಟಾ ಇಲ್ವಾ? ಅದು ನನಗೆ ಕಾಪಾಡೋಕ್ಕಲ್ಲ, ಆ ಅಮ್ಮನ ಕಾಪಾಡ್ಕೊಳ್ಳೋಕ್ಕೆ. ಟೈಮ್ಗೆ ಎಷ್ಟು ವ್ಯಾಲ್ಯೂ ಕೊಡ್ತೀರಾ ಸರ್ ನೀವು ಲೈಫಲ್ಲಿ? ಎಷ್ಟು ಟೈಮ್ ಸೆನ್ಸ್ ಮೇಂಟೈನ್ ಮಾಡ್ತೀರಾ? ಇವಾಗ ಟೈಮು ಇಲ್ಲ, ಮೇಂಟೈನು ಇಲ್ಲ, ನಾವು ಬದುಕಿದ್ರೆ ಸಾಕು ಅಂತ ಆಗ್ಬಿಟ್ಟಿದೆ. ಅಲ್ಲ, ಇವಾಗ ತುಂಬ ಡಿಸಿಪ್ಲಿನ್ ಇರಬೇಕು, ತುಂಬ ಟೈಮ್ ಸೆನ್ಸ್ ಇರಬೇಕು. ಇವತ್ತು ಈ ಕೆಲಸ 10 ಗಂಟೆಗೆ ಸ್ಟಾರ್ಟ್ ಮಾಡಿದ್ರೆ 10 ಗಂಟೆಗೆ ಸ್ಟಾರ್ಟ್ ಮಾಡಬೇಕು. ಇದೆಲ್ಲ ಒಬ್ಬ ಬಿಸ್ನೆಸ್ ಮ್ಯಾನ್ಗೆ ಇರಬೇಕಾದಂತಹ ಬೇಸಿಕ್ ಲಕ್ಷಣಗಳು ಅಂತ ಹೇಳ್ತಾರೆ. ಏನಂದ್ರೆ 7 ಗಂಟೆ ಮನೆ ಬಿಡಬೇಕು, 8 ಗಂಟೆಗೆ ಸೈಟಲ್ಲಿ ಇರಬೇಕು, ರಾತ್ರಿ 9 ಗಂಟೆಗೆ ಸೈಟ್ ಕೆಲಸ ಮುಗಿಸ್ಬೇಕು, 10 ಗಂಟೆಗೆ ಮನೆಗೆ ಮಾಡಬೇಕು. ಇದೇ ರೊಟೀನ್. ಅದಕ್ಕೆ ಈ ಗಡ್ಡೆ ಗಿಡ್ಡೆಲ್ಲ ಬಿಟ್ಟಿರೋದೇನಂದ್ರೆ ಟೈಮ್ ಇಲ್ಲ, ನನಗೆ ಯಾರು ಸಪೋರ್ಟ್ ಇಲ್ಲ, ಎಲ್ಲ ಮೋಸಗಾರೆ. ಮಗ ಇದಾರಲ್ಲ ಸರ್? ಸತ್ತೋದಲ್ಲ, ಗೊತ್ತಿಲ್ವಾ? ಇಲ್ಲ ಸರ್. ಮನೆ ಅವ್ನು ಸತ್ತೋಗಿ 1 ವರ್ಷ ಮೇಲೆ ಆಯಿತು. ಮಗಳು ಅಳಿಯ ಇದಾರಲ್ಲ ಸರ್? ಮಗಳು ಅಲ್ಲಿಯ ಏನು ಮಾಡ್ತಾರೆ? ಮಗಳು ಅಲ್ಲಿಯನ ಜೊತೆಗಿರ್ತಾಳೆ, ನನಗೇನು ಟೈಮ್ ಕೊಡ್ತಾಳೆ? ಏನಮ್ಮ, ನಾನು ನೋವಾಗಿ ಹೇಳ್ತಾ ಇದ್ದೀನ. ಯಾವತ್ತು ಮಗ ಅಪ್ಪನಿಗೆ ಆಗಿಲ್ವೋ ಅವತ್ತು ಅವ್ನು ಸತ್ತೋದ. ಅವನು ಯಾವತ್ತು ಅಪ್ಪನ ಮರ್ಯಾದೆ ಮಗ ತೆಗಿತಾನೋ ಆವತ್ತು ಅವ್ನ ಚಾಪ್ಟರ್ ಕ್ಲೋಸ್ ಅಲ್ಲ, ಸತ್ತೋದ ಅಲ್ಲ ಅವನು. ಅದು ನಿನಗೆ ಒಂದು 4 ಮಕ್ಕಳಾದರೆ ನಿನಗೂ ಗೊತ್ತಾಗುತ್ತೆ. ಏನೋ ಫ್ಯಾಮಿಲಿ ಲೈಫಲ್ಲಿ ತುಂಬ ಬೇಜಾರಾಗ್ಬಿಟ್ಟಿದಾರಲ್ಲ ಸರ್? ಫ್ಯಾಮಿಲಿ ಎಲ್ಲ ಈ ಪ್ರಪಂಚದಲ್ಲಿ ನನಗೇನು ಒಂದೇ ಕನಸು ಏನಂದರೆ, ಆ ಬಡವ್ರಿಗಾಗೆ ನನ್ನ ಮಕ್ಕಳಿಗೆ ಮಾಡಿಕೊಂಡೆ, ನನ್ನ ಹೆಂಡತಿ ಮಕ್ಕಳಿಗೆ ಮಾಡಿಕೊಂಡೆ. ಆ ಬಡವರು, ಆ ಖಾದರ್ ಶರೀಫ್ ಗಾರ್ಡನ್, ಆ ಚಿಕ್ಕಪೇಟಲ್ಲಿರೋ, ಈ ಬೆಂಗಳೂರಲ್ಲಿ ಇರೋ ಸ್ಲಮ್ಗಳಲ್ಲಿ
ಇದಾರಲ್ಲ ಜನಗಳು, ನಮ್ಮ ಅಕ್ಕ ತಂಗಿಗಳು, ನಮ್ಮ ತಾಯಿದು ಒಂದು ಕನಸಿತ್ತು, ಆ ಕನಸು ಪೂರ್ತಿ ಮಾಡೋಕ್ಕೆ ಜೀವನ ಮಾಡ್ತಾಯಿದ್ವಿ. ಯಾಕಂದ್ರೆ ನನ್ನ ಸಾಯಕ್ಕೆ ಮುಂದೆ ಅವ್ರಿಗೆ ಒಂದು 10,000 ಮನೆ ಕಟ್ಕೊಡ್ಬೇಕು, ಅದೇ ಆಸೆ ನನಗೆ, ಕೊನೆಯ ಆಸೆ ಅದೇ. ಯಾರು ನಾನು ಸತ್ತ ಮೇಲೆ ಎಲ್ಲ ಸ್ಲಮ್ಮಲ್ಲಿ ನನ್ನ ಒಂದು ಸ್ಟ್ಯಾಚು ನಿಲ್ಲಿಸ್ಬೇಕು. ಸರ್, ಇವಾಗ ಅವಾಗಲೇ ಅಮಿತಾಬ್ ಬಚ್ಚನ್ ಅವ್ರ ಕಾರ್ ಬಗ್ಗೆ ಮಾತಾಡ್ತಾ ಇದ್ವಿ. ನಿಮ್ಮ ಹತ್ರ ಎಷ್ಟು ಕಾರ್ ಕಲೆಕ್ಷನ್ಸ್ ಇದೆ ಸರ್? ನನ್ನ ಹತ್ರ 3 ರೋಲ್ಸ್ ರಾಯ್ಸ್ ಇದೆ, 1 ವೆಲ್ಫೇರ್ ಇದೆ, 2 ಫಾರ್ಚುನರ್ ಇದೆ, ಸಾಕಷ್ಟೇ. ಡ್ರೈವ್ ಮಾಡ್ತೀರಾ ನೀವು? ಎಲ್ಲ ಡ್ರೈವ್, ನಾನು ಎಕ್ಸ್ಪರ್ಟ್. ಟ್ರೇಲರ್ ಓಡಿಸ್ತೀನಿ ನಾನು. ಶಿಪ್ ಇದಲ್ಲ, ದೊಡ್ಡ ಶಿಪ್ ಇದು, ಬೋಟ್ ಗಿಟ್ ಅಲ್ಲ, ಶಿಪ್ ಓಡಿಸ್ತೀನಿ. 20,000 ಟನ್ನು ಮೆಟೀರಿಯಲ್ ತಗೊಂಡು ಹೋಗತ್ತಲ್ಲ ಶಿಪ್ಗಳು, ಅಂಥ ಶಿಪ್ಗಳು ಓಡಿಸ್ತೀನಿ. ಯಾವಾಗ ಕಲ್ತಿದ್ದು? ಶಿಪ್ ಬ್ರೇಕಿಂಗ್ ಮಾಡುವಾಗ ಕಲ್ತ್ಕೊಂಡಿರೋದು, ಸ್ಕ್ರ್ಯಾಪ್ ಮಾಡುವಾಗ. ಸರ್, ಇವಾಗ ರಾಜಕೀಯದಲ್ಲಿ ಒಂದು ಚರ್ಚೆ ಆಗ್ತಾ ಇದೆ ಸ್ವಲ್ಪ ದಿನಗಳಿಂದ. ರಾಜ್ಯದಲ್ಲಿ CM ಬದಲಾವಣೆ ಆಗ್ತಾರೆ, ಆಮೇಲೆ ಕ್ಯಾಬಿನೆಟ್ ರೀಶಫಲ್ ಆಗುತ್ತೆ ಅಂತ. CM ಬದಲಾವಣೆ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಸರ್? ನನ್ನ ಒಪಿನಿಯನ್ ಇಲ್ಲ ಮೇಡಮ್. ನನಗೆ ಒಂದು ಕನಸು ಏನಂದರೆ, ನಮ್ಮ DK ಶಿವಕುಮಾರ್ ಸಾಹೇಬರು CM ಆಗಬೇಕು. ಅದೇ ನನಗೆ ಒಂದು ಕನಸು. ನನಗೆ ದೇವರು DK ಶಿವಕುಮಾರ್ ಒಂದು ಸಾಲಿ, ಒಂದು ದಿವಸಕ್ಕೆ CM ಆದ್ರೆ ಸಾಕು. ಅದೊಂದು ಟ್ಯಾಗ್ ಇರಲಿ. ಯಾರಿಗೆ? ನಮ್ಮ ದೇವ್ರಿಗೆ, DK ಶಿವಕುಮಾರ್ಗೆ ಬರೀ ಒಂದು ಸೀಲು CM ಅಂತ, ಒಂದು ದಿವಸ CM ಅಂತ ಸೀಲ್ ಹಾಕಿ ಸಾಕು. ಅಷ್ಟೇ ಆಸೆ ನಮ್ಗೆ. ಓಕೆ ಸರ್, ಆಯಿತು. ರಾಜಕೀಯದಲ್ಲಿ ನೀವೆಲ್ಲ ಅಂದ್ಕೊಂಡಂಗೆ ಆಗಲಿ ಸರ್. ನೀವು ಒಬ್ಬ ದೊಡ್ಡ ಬಿಸ್ನೆಸ್ ಮ್ಯಾನ್ ಅಂತ ಎಲ್ಲರಿಗೂ ಗೊತ್ತು. ಹೊಸ ಸ್ಟಾರ್ಟಪ್ ಮಾಡೋರಿಗೆ ಒಂದು 5 ಟಿಪ್ಸ್ ಕೊಡಿ. ಎಲ್ಲ ಜನಗಳು ಅವ್ರವ್ರ ಪ್ರೊಫೆಷ್ನಲ್ಲಿ, ಅವ್ರವ್ರ ಕೆಲಸದಲ್ಲಿ ಮನಸ್ಸಿಂದ ನಾನು ಇದನ್ನು ರೀಚ್ ಆಗಬೇಕು, ನಾನು ಇವತ್ತು 1 ಲಕ್ಷ ದುಡಿಬೇಕು ಅಂತ, ರೀಚ್ ಆಗಬೇಕಂತ ಮೈಂಡಲ್ಲಿ ಇಟ್ಕೊಂಡ್ರೆ ಅವನು ಖಂಡಿತವಾಗಿ ರೀಚ್ ಆಗ್ತಾನೆ. ಆ ಕೋಪ ಬರಬೇಕು ಜನಕ್ಕೆ. ಏನು ಕೋಪ ಬರಬೇಕು? ದುಡಿಬೇಕು ಅಂತ ಕೋಪ ಬರಬೇಕು ಅವನ ಮನಸ್ಸಿಗೆ. ಇವತ್ತು ನಾನು ಹೋಗಬೇಕು, 50,000 ಸಂಪಾದನೆ ಮಾಡಿಬಿಟ್ಟೆ ಬರಬೇಕು ಅಂತ ಅವ್ನು ಡಿಸೈಡ್ ಮಾಡ್ಕೊಂಡು ಬಂದರೆ, ಅದು ನೀವೂ ಆಗಲಿ ಮಾಡ್ಕೊಂಡು ಬರ್ತೀರಾ, ರೀಚ್ ಆಗ್ತೀರಾ. ನೀವು ಬರೀ ಟೈಮ್ ಪಾಸ್ ಮಾಡಬೇಕು, ಟೈಮ್ ತಳ್ಳಬೇಕು. ಇವಾಗೇನೋ ನನಗೆ ತಿಂಗಳಿಗೆ 1 ಲಕ್ಷ ರೂಪಾಯಿ ಸಂಪಾದನೆ ಇದೆ ಸಾಕು ಅಂತ ಆ ಲೆವೆಲಲ್ಲಿ ಹೋದರೆ ನೀವು ಅಲ್ಲೇ ಇರ್ತೀರ. ಮುಂದೆ ಲೆವೆಲ್ ಸೆಕೆಂಡ್ ಸ್ಟೆಪ್ ಹೋಗೋದಿಲ್ಲ. ಅದಕ್ಕೆ ದುಡಿಯೋಕ್ಕೆ ಮುಂದೆ ಒಂದು ಕೋಪ ಅಂತ ಮನಸ್ಸಲ್ಲಿ ಇರಬೇಕು, ಒಂದು ಜಿದ್ದಿರಬೇಕು, ಜಿದ್ದು, ಒಂದು ಕೋಪ. ನಾನು ಮಾಡ್ಬೋದು, ನಾನು ಮಾಡ್ತೀನಿ, ಮಾಡ್ಬೋದಲ್ಲ, ನಾನು ಮಾಡ್ತೀನಿ ಈ ಕೆಲಸ ಅಂತ ಅವ್ರಿಗೆ ಜಿದ್ದು ಮತ್ತು ಕೋಪ ಇದ್ರೆ ಅವ್ನು ದೊಡ್ಡ ಮನುಷ್ಯ. ನಂತರ ನನಗೆ ಆ ಜಿದ್ದಿತ್ತು, ಆ ಕೋಪ ಆಯಿತು, ನಾನು ಈ ಲೆವೆಲ್ ಬಂದೆ. ಇವಾಗ ಈ ವಯಸ್ಸಲ್ಲಿನೂ ನಾನು ಇವತ್ತು ಸುಮ್ಗೆ ಇರಲ್ಲ. ನೆನ್ನೆನೂ ಒಂದು 20 ಕೋಟಿ ಸಂಪಾದನೆ ಮಾಡಿದೆ ನೆನ್ನೆ. ಈಗ ವಯಸ್ಸಾಗಿಬಿಟ್ಟಿದೆ, 60 ಪಾಸ್ ಆಗೋಯ್ತು. ಇವತ್ತು ನಾನು ಮಾಡಬೇಕು. ನಾನು ಆ ಚಿಕ್ಕಪೇಟೆ ಜನತೆಗಳಿಗೆ, ನಮ್ಮ ಬೆಂಗಳೂರು ಸಿಟಿಲೋ ಸ್ಲಮ್ಗಳಿಗೆ ನಾನು ಏನೋ ಮಾಡಬೇಕು, ನಾನು ಸಂಪಾದನೆ ಮಾಡಬೇಕು. ನಾನು ಸಂಪಾದನೆ ಮಾಡಿರೋದು ಕೊಡಬಾರ್ದು, ಅವ್ರಿಗೆ ಸಂಪಾದನೆ ಮಾಡಿ ಕೊಡಬೇಕು ಅಂತ ನಾನು ಡಿಸೈಡ್ ಮಾಡಿಕೊಂಡು 400 ಕೋಟಿ ಅವ್ರಿಗೆ ಕೊಡಬೇಕಂತ ತೀರ್ಮಾನ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ನಾನು ಇವಾಗ ಕೆಲಸ ಮಾಡ್ತಾ ಇದ್ದೀನಿ, ಆ ಜಿದ್ದಲ್ಲಿ ಮಾಡ್ತಾ ಇದ್ದೀನಿ. ಸರ್, ಒಂದು ಹಾರ್ಡ್ ವರ್ಕು. ಸೆಕೆಂಡ್ ಪಾಯಿಂಟ್ ಸರ್, ಅಷ್ಟೇ. ಹಾರ್ಡ್ ವರ್ಕ್ ಇದ್ರೇನೆ ಎಲ್ಲ ಆಗೋಯ್ತು ಅಂತ ಏನಿಲ್ಲ. ಒಂದೇ ಹಾರ್ಡ್ ವರ್ಕ್ ಮಾಡಿದ್ರೆ ನೀವು ಸಕ್ಸಸ್ ಆಗ್ತೀರಾ. ನೀವು ಇವತ್ತು ಬಂದಿದ್ದೀರ, ನನಗೆ ಇಂಟರ್ವ್ಯೂ ತಗೊಂಡಿದ್ದಾರೆ. ನೆಕ್ಸ್ಟ್ ಇಯರ್ಗೆ ನಾನು ಮಾಡಿದ್ದೀನಿ ಫಾಲೋ ಮಾಡಿದ್ರೆ, ನೆಕ್ಸ್ಟ್ ಇಯರ್ಗೆ ನೀವು 1 ಕೋಟಿ ಸಂಪಾದನೆ ಮಾಡಿದ್ದೀನಿ ಅಂತ ಬಂದು ನನಗೆ ಹೇಳ್ತೀರಾ. ಓಕೆ ಸರ್, ಆಯ್ತು, ಫಾಲೋ ಮಾಡೋಣ. ಸರ್, ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಬ್ಯುಸಿ ಶೆಡ್ಯೂಲಲ್ಲೂ ಕೂಡ ನನಗೋಸ್ಕರ ಟೈಮ್ ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಸರ್. ಇದಿಷ್ಟು KGF ಬಾಬು ಅವರ ಮನದಾಳದ ಮಾತು. ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೋರ್ವ ವಿಶೇಷ ಅತಿಥಿಯೊಂದಿಗೆ ನಾನು ನಿಮ್ಮ ಮುಂದೆ ಬರ್ತೇನೆ. ನೋಡ್ತಾ ಇರಿ ಫಸ್ಟ್ ವ್ಯೂ ಕನ್ನಡ. ಥ್ಯಾಂಕ್ ಯು.